ಬರ್ಕೊಂಬಂದ್ಬಿಟ್ಟಿದ್ದೀನಿ. ಕೆಲವರೆಲ್ಲ ಮರ್ತೋಗ್ಬಿಟ್ಟಿದ್ದೆ ಲಾಸ್ಟ್ ಟೈಮ್ ನಮ್ಮ ಶಿವಸೇನಾ ಫೈಟ್ ಮಾಸ್ಟರ್ಸು, ಡ್ಯಾನ್ಸ್ ಮಾಸ್ಟರ್ಸು ಅವರೆಲ್ಲರ ಬಗ್ಗೆ. ಸೊ ಹಂಗಾಗಿ ಒಂದು ನೋಟ್ ಮಾಡ್ಕೊಂಬಂದೆ. ಲೈಕ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಎಲ್ಲ ನನ್ನ ಅವ್ವ ಅಭಿಮಾನಿಗಳು ಮತ್ತು ಎಲ್ಲರ ಅಭಿಮಾನಿಗಳ ಸಹಕಾರದಿಂದ ಇವತ್ತು ಭೀಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ತುಂಬ ದೊಡ್ಡ ಮಟ್ಟದ ಯಶಸ್ಸು ನೋಡ್ತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲರ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ, ಶಿವಣ್ಣ ಮತ್ತು ಗೀತಕ್ಕ ಅವರ ಆಶೀರ್ವಾದದಿಂದ ನನ್ನ ಪ್ರೀತಿಯ ನಿರ್ಮಾಪಕರುಗಳಾದ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್, ನನ್ನ ಜೊತೆ ಟೀಮಲ್ಲಿದ್ದಂಥ ತಂಬಿ ಮೌರ್ಯ, ವೀರ, ನನ್ನ ಮಗ ಸಾಮ್ರಾಟ್, ಡೆನ್ನೀಸ್ ಮತ್ತು ಜೀವ, ನನ್ನ ಟೀಮ್ ಇದು. ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು. ಇದಕ್ಕೆಲ್ಲ ಮತ್ತೆ ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ, ಆಮೇಲೆ ಎಲ್ಲರನ್ನೂ ಮೀರಿ ಯಾವಾಗಲೂ ಗೆಲ್ಲುವಂಥ ಚರಣ್, ನಾವೆಷ್ಟೇ ಕಷ್ಟಪಟ್ಟಿರಲಿ, ಏನೇ ಮಾಡಿರಲಿ, ಆಯ್ತು ಸರ್ ಅಂತ ಸಿಗೋದೇ ಇಲ್ಲ. ಸಿಕ್ಕಿದ್ಮೇಲೆ ನೋಡ್ತೀವಿ ಎಲ್ಲ ಇಲ್ಲ ಇರೋ ಚರಣ್ ಹಿಂಗೆ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಕಿಚ್ಚಾಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಮುದ್ದಾಡ್ಬಿಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಬೀಟ್ ಮಾಡಿರೋಂಥ ಚರಣ್ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಬಾ ಚರಣ್, ಬಾ ಚರಣ್. ನಾವಿಬ್ಬರು ಒಬ್ರಿಗೊಬ್ರು ಮೆಸೇಜ್ಗಳು ಮಾಡ್ಕೋತೀವಿ. ನಾನೊಂದು ಮೆಸೇಜ್ ಮಾಡಿರ್ತೀನಿ, ಅದಕ್ಕೆ ಕರೆಕ್ಟಾಗಿ ಚರಣ್ ರಾತ್ರಿ ನಾನು ಮಲಗಿರೋ ಟೈಮ್ ನೋಡಿ ಒಂದೇ ಒಂದು ಸಾರಿನ 500 ಸರಿ ಬರೆದಿರ್ತಾರೆ. ಚರಣ್ ಸಾರಿ ಸರ್ ಅದನ್ನು ಮರೆಯೋಕ್ಕೆ ಆಗಲ್ಲ ನಾನು. ಸೊ ಯಾವುದು ಇಲ್ಲಿ ಸಾರಿ ಯಾವುದು ವರ್ಕ್ ಆಗಲಿಲ್ಲ. ಚರಣ್ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ವರ್ಕ್ ಆಯಿತು. ಎಲ್ಲೇ ಹೋದ್ರು ಚರಣ್ ಅಂತಾರೆ. ಫಸ್ಟ್ ಗೆದ್ದಿರೋದು ನೀನು ಚರಣ್, ನಾನು ಒಪ್ಕೋತೀನಿ ಸರ್. ನೀವು ತೋರಿಸಿದ ದಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ ಸರ್, ಥ್ಯಾಂಕ್ ಯು. ಮತ್ತು ಚರಣ್ ಟೀಮು, ನಮ್ಮ ಆಲಾಪ್ ನಾರಾಯಣು ಮತ್ತು ನಮ್ಮ ವೆಂಕಟೇಶ್ ಸುಜಿತ್ ಮತ್ತು ಶ್ರೀಧರ್ ಮತ್ತು ನಿಮ್ಮ ಮಿಕ್ಸಿಂಗ್ ಎಂಜಿನಿಯರ್ ಯಾರಿದ್ದಾರೆ ಸುಜಿತ್ ಶ್ರೀಧರ್, ಥ್ಯಾಂಕ್ಫುಲ್, ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೆ ತಿಳಿಸ್ಬಿಡಿ ಇದನ್ನು. ಎಸ್ ಥ್ಯಾಂಕ್ ಯು. ನನ್ನ ಫೈಟ್ ಮಾಸ್ಟರ್ಸು ವಿನೋದು, ಚೇತನ್ನು, ತೀರ್ಕೊಂಡಂಥ ಜಾಲಿ ಬಾಸ್ಟಿನ್ ಮಾಸ್ಟರು, ಮತ್ತು ಗೌತಮು, ಆ್ಯಂಡ್ ಅಗೇನ್ ಶಿವು, ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲರೂ, ನಮ್ಮ ಹೆಸರು ಮರ್ತೋಗ್ತೀನಿ, ಧನು ಒನ್ ಆಫ್ ಮೈ ಫೇವ್ರೇಟ್ ಮಾಸ್ಟ್ರು, ಮರೆಯೋಕ್ಕಾಗಲ್ಲ. ರಾಜು, ಮತ್ತು ಡಬ್ಬಿಂಗ್ ಇಂಜಿನಿಯರ್ ಆದ ಹೇಮಾ, ನನ್ನ ಫೇವ್ರೇಟ್ ಎಡಿಟರ್ ದೀಪು ಅಸಿಸ್ಟೆಂಟ್ ಅಶೋಕ್ ಅವರು, ಮತ್ತು ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ, ಎಲ್ಲ ಕಲಾವಿದರು ಮೇಲ್ಗಡೆ ಬನ್ನಿ. ಸರ್ ಬನ್ನಿ ಸರ್ ಪ್ಲೀಸ್. ಶಿವ್ ಸರ್ ನನ್ನ ಕ್ಲೋಸ್ ಫ್ರೆಂಡು. ಬೇಸಿಕಲಿ ಅವರು ತುಂಬ ದೊಡ್ಡ ಅಡ್ವೊಕೇಟು, ನನ್ನ ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ರೆಂಡು. ಮತ್ತು ನನಗೆಲ್ಲ ಕೆಲವು ಸತಿ ಎಲ್ಲ ಲೀಗಲಾಗಿ ಕೆಲವೇನ ಸ್ಕ್ರೀನ್ ಪ್ಲೇಲಿ ಏನಾರ ಇದ್ದರೆ ಕೇಳ್ತೀನಿ ಅವ್ರನ್ನ. ಸೊ ಹಾಗಾಗಿ ನಾನು ಥ್ಯಾಂಕ್ಸ್ ಯಾವಾಗಲೂ ಹೇಳ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಸಲಗಾ ಮಾಡಿದಾಗ ಅವರೊಂದು ಜಡ್ಜ್ ಪಾತ್ರ ಮಾಡಿದರು, ನ್ಯಾಯಾಧೀಶರ ಪಾತ್ರ ಮಾಡಿದರು, ಈಗ ಕಮಿಷನರ್ ಪಾತ್ರ ಮಾಡಿದ್ದಾರೆ. ನನಗೆ ಅವ್ರ ವಾಯ್ಸು ತುಂಬ ಇಷ್ಟ. ಅವ್ರ ಹೈಟು ಮತ್ತು ಅವ್ರ ವಾಯ್ಸು ತುಂಬ ಯಾವಾಗಲೂ ಫೇವ್ರೇಟ್. ಅದಕ್ಕೆ ನಾನು ಯಾವ ಸಿನಿಮಾಲಿ ಮಾಡಿದ್ರು ಅವ್ರನ್ನ ಕರೆದು ಆ್ಯಕ್ಟ್ ಮಾಡಿಸ್ತಿರ್ತೀನಿ. ಅದೆಲ್ಲದಕ್ಕೆ ಹೆಚ್ಚಾಗಿ ಒಳ್ಳೆ ಜೆಂಟ್ಲ್ಮೆನ್ ಮತ್ತು ತುಂಬ ಒಳ್ಳೆ ಮನುಷ್ಯ. ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ನಿಮ್ಮಿಂದನೇ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಪ್ಪ ನಿನ್ನ ಹೆಸರು ಹೇಳ್ತಾ ಹೋಗ್ಬೇಕು. ಸಾನ್ವಿ ಅಂತ. ಯಾವ ಊರು? ನಮ್ಮದು ಉತ್ತರ ಕರ್ನಾಟಕ ಸೈಡು, ಬಾಗಲಕೋಟೆ. ನನ್ನ ಹೆಸರು ಸಾನ್ವಿ ಅಂತ. ಹೀರೋಯಿನ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಓಕೆ. ನಮಗೆ
ಏನೇ ಗಲಾಟೆ ಆದರೂ ಕಾಂಪ್ರಮೈಸ್ ಮಾಡುವಂಥ ಕಾಂಪ್ರಮೈಸ್ ಆ್ಯಂಟನಿ ಇಲ್ಲಿದ್ದಾರೆ. ಎಲ್ಲ ಅಂತೋಣಿ ಅಂತ ಎಲ್ಲ ಅಂತೋಣಿ ಅಂತ ಹೆಸರು. ಅವ್ರ ಹೆಸರೇ ಆ್ಯಂಟನಿ. ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು. ಅವ್ರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸುತ್ತೆ ನನಗೇನೆ, ಆ ಥರ ಓಡಾಡ್ತಾ ಇದ್ದಾರೆ. ಹೇಳಿ, ನೀವೊಂದು ಎರಡು ಮಾತು ಹೇಳಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮ್ಮ ಹೆಸರು ಬೆರಿ ಜಾಕು. ಇವಾಗ ಈ ಪಿಕ್ಚರಿಂದ, ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗಿಬಿಟ್ಟಿತ್ತು. ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ. ತುಂಬ ಸಂತೋಷ. ಜೊತೆಯಲ್ಲಿ ಡ್ರ್ಯಾಗನ್ ಬಗ್ಗೆ ನಾವು ಹೇಳಂಗಿಲ್ಲ. ಡ್ರ್ಯಾಗನ್ನ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಅದೊಂದು ತುಂಬ ಖುಷಿ ಇದೆ. ಹಾಗಾಗಿ ಡ್ರ್ಯಾಗನ್ ನೀನೇನು ಮಾತಾಡೋಂಗಿಲ್ಲ ಇವತ್ತು. ಎರಡು ಮಾತು ನಮ್ಮ ಗುರು ಕೇಳ್ಕೊಡಿ ಸರ್. ನೀವೆಲ್ಲ ಗೊತ್ತೇ ನನಗೆ, ನಮ್ಮ ಯುಗ ಸಿನಿಮಾದ ನಿರ್ದೇಶಕರು ಮತ್ತು ನನ್ನ ಒಳ್ಳೆಯ ಸ್ನೇಹಿತ, ದುನಿಯಾಲಿ ನನಗೆ ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಂಥ ಚಂದ್ರು, ನನಗೆ ಯಾವಾಗಲೂ ಕ್ಲೋಸ್ ಫ್ರೆಂಡ್ ಅವನು. ನಾನು ಅವನು ಹೋಗೋ ಬರೋ ಸ್ನೇಹಿತರು, ನಾನು ಅವನು ಮಾಸ್ತಿ ಎಲ್ಲನೂ. ನಮಗೊಂದು ಸಲಿಗೆ ಇರುತ್ತೆ. ನಾನು ಸ್ಕ್ರಿಪ್ಟು ಅಂದಿದ ತಕ್ಷಣ ಫಸ್ಟ್ ಹೇಳಿರ್ತಾರೆ, ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮೊನ್ನೆ ಮಾಡಿದಾಗ ಹೇಳಿದೆ, ನೆಕ್ಸ್ಟ್ ಪಿಕ್ಚರಲ್ಲಿ ನಿಂಗೆ ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ. ಅದಕ್ಕೆ ಜಗಳ ಮಾಡ್ತಾಯಿದ್ದೆ, ಅದು ಹೆಂಗೆ ಬಿಡಲ್ಲ ನೀನು ಅಂತ. ಪಾಠ ತುಂಬ ಪಾತ್ರ ಪುಟ್ಟದಾದರೂ ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಂದಿದೆ. ಚಂದ್ರು, ಏನೋ ಹೇಳೋಕ್ಕೆ ಎರಡು ಮಾತಾಡು. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ. ಮಕ್ಕಳ, ನೀವೇನ ಮಾತಾಡ್ತೀರಾ? ಇಡೀ ಸಿನಿಮಾನ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು ಒಂದು ದಿಕ್ಕಿದೆ ಅಂತ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಎರಡು ಮುದ್ದಾದ ಬಂಗಾರದ ಲಕ್ಷ್ಮಿಗಳು ನನಗೆ. ಅವರು ನಿಜವಾಗ್ಲೂ ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು ಇವರಿಬ್ಬರು. ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗಲೂ ಹೇಳ್ತೀವಿ. ನನಗೆ ಅದೃಷ್ಟ ತಂದು ಕೊಟ್ಟಂಥ ಎರಡು ದೇವಿಗಳು. ಮಾತಾಡ್ತಕ್ಕಂಥ ಮಾತಾಡು. ನನ್ನ ಹೆಸರು ಕುಸುಮ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿರೋದು. ಥ್ಯಾಂಕ್ ಯು ವಿಜಯ್ ಮಾಮ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು, ಲವ್ ಯು. ನೀನಮ್ಮ? ಎಲ್ಲರಿಗೂ ನಮಸ್ಕಾರ. ನಾನು ಮಿನುಗು ಹೆಚ್ ಸಂತೋಷ್. ಆರಾಮ ಮಾತಾಡು. ನಮ್ಮೂರು ಹಾನ್ಬಾಳ್, ಸಕಲೇಶ್ಪುರ ತಾಲೂಕು. ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಕಂಗ್ರ್ಯಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ. ಎಲ್ಲರೂ ತುಂಬ ಜನ ಮೂವಿನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂದರು. ಎಕ್ಸ್ಪೆಷಲಿ ಆ ಅಳಸೀನು, ಅದು ಆ್ಯಕ್ಚುಲಿ ನಾನು ಹತ್ತಿದ್ದಲ್ಲ, ವಿಜಯ್ ಮಾಮ ಅಳಿಸಿದ್ದು. ಅಂದರೆ ಒಂದೊಂದು ಸೀನಲ್ಲೂ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಮಾಮ. ಎಲ್ಲ ಅಕ್ಕ ಅಣ್ಣಂದಿರು ಮೂವಿನ ನೋಡಬೇಕು. ಯಾಕೆ ಅಂದರೆ ಮೂವಿಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಮತ್ತು ನಾವು ಕೆಟ್ಟದನ್ನ ಮಾಡಬಾರ್ದು. ಮಾಡಿದ್ರೆ ನಮ್ಮ ಪೇರೆಂಟ್ಸಿಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದಿದೆ. ಎಲ್ಲರೂ ಭೀಮಾ ಮೂವಿನ ನೋಡಿ ಭೀಮಾ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಏರಿಯಾದಲ್ಲಿರುವಂಥ ಒಂದು ಹುಡುಗಿ ಥರ ಸಖತ್ತಾಗಿ ಅಭಿನಯ ಮಾಡಿರೋ ಒಂದೇ ಒಂದು ಡೈಲಾಗಲ್ಲಿ ವಿಷಿಲ್ ಹೊಡೆಸ್ಕೊಂಡು ಅದನ್ನು ಹೇಳಂಗಿಲ್ಲ. ಡೈಲಾಗ್ನ ಹೋಗ್ತಾ ಇರಬೇಕಷ್ಟೇ ಅಂದಂಥ. ಏನಪ್ಪ ನಿನ್ನ ಹೆಸರು? ಸುಷ್ಮಿತಾ. ನಿಂಗೂ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತೀರಿ ಅಂತ ತುಂಬ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ತಿಕ್, ಮಾತಾಡ್ತೀಯಪ್ಪ? ಓಕೆ, ಸರಿ ಬಿಡು. ಕುತ್ಕೋ. ಅಭಿ. ನನ್ನ ಹೆಸರು ಅಭಿ ಅಂತ. ಅಣ್ಣ ಜೊತೆ ಸಲ್ಗಾ ಟೈಮಿಂದನೂ ಅವರು ಏನೇನು ಹೇಳ್ಕೊಟ್ರೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಲ್ಗಾ ಟೈಮಲ್ಲಿ ಒಂದು ಅವ್ರು ನೋಡೋಕಂತ ಹೋದಾಗ ಕರೆದ್ಬಿಟ್ಟು ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದರಲ್ಲೂ ಭೀಮಲ್ಲೂ ಅಷ್ಟೇ ಒಂದು ಒಳ್ಳೆ ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಕ್ಯಾರೆಕ್ಟರ್ ಕೊಟ್ಟರು. ಅದರಿಂದ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ.
ಆ ಇಂಟರ್ವ್ಯೂದೇ ಹೇಳ್ತಾ ಇರ್ತಾರೆ, ಏನಾರ ಹೊಸದು ಹೇಳು ಅಂದ್ರೆ ಆ ಇಂಟರ್ವ್ಯೂಲಿ ಏನು ಮಾತಾಡಿರ್ತಾರೋ ಅದನ್ನೇ ಕಟ್ ಮಾಡ್ಕೊಂಡು ಹೇಳ್ತಾ ಇರ್ತೀಯ. ಏನಾರ ಹೊಸದು ಹೇಳು, ನನ್ನ ಹೊಗಳಬೇಡ, ಸಿನಿಮಾ ಬಗ್ಗೆ ಹೇಳು, ಸಿನಿಮಾ ನೋಡೋದಕ್ಕೆ ಹೇಳು. ಬಾ ಪುನೀತ್. ಪುನೀತ್ ನನಗೆ ಒಳ್ಳೆ ಸ್ನೇಹಿತ, ತಮ್ಮ. ಸೊ ಹಾಗಾಗಿ ನಾನು ಅವನ್ನ ತುಂಬ ಎಮೋಷ್ನಲ್ ಆಗಿ ನನಗೂ ಅವನಿಗೊಂದು ಸಂಬಂಧ, ಬಾಂಧವ್ಯ ಇದೆ. ನಾನು ಮರೆಯೋಕ್ಕಾಗಲ್ಲ ಯಾವಾಗ್ಲೂ. ಅದು ಅವನಿಗೆ ನನಗಿಬ್ಬರಿಗೆ ಗೊತ್ತಿದೆ. ಸೊ ಹಂಗಾಗಿ ನನಗೆ ಪುನೀತ್ನ ಕಂಡ್ರೆ ಭಾರಿ ಗೌರವ. ಮಾತಾಡಪ್ಪ. ಎಲ್ರಿಗೂ ಥ್ಯಾಂಕ್ಸ್. ಭೀಮಾ ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರು ವ್ಯಕ್ತಿ, ಅದು ವಿಜಯ್ ಸರ್. ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರೂ ಅದು ವಿಜಯ್ ಸರ್ಗೆ ಮಾತ್ರ ಸಲ್ಲಬೇಕು. ಯಾಕೆಂದರೆ ಅವ್ರ ಎಫರ್ಟು, ಅವ್ರ ಪ್ರಮೋಷನ್ ಮಾಡಿಕೊಟ್ಟಿದ್ದ ಐಡಿಯಾ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗಬೇಕು. ಇದ್ರ ಹಿಂದೆ ಅವರೊಬ್ಬರದೇ ಶ್ರಮ ಇದೆ, ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳು. ಈ ಎಲ್ಲ ಸಕ್ಸಸ್ಸು ವಿಜಯ್ ಸರ್ಗೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸಲ ಸಿನಿಮಾ ನೋಡಿ, ಮನೇಲಿ ಎಲ್ಲರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ, ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಲ್ಲ ಯಾವ್ದ? ಮಲ್ಲ ಎಲ್ಲಿದೆಯೋ? ಡೆನೀಸ್, ನಿಮ್ಮ ಹುಡುಗರು ಬಂದಿಲ್ಲಪ್ಪ, ಎಲ್ಲಿದ್ದಾರೆ? ಓಕೆ, ಎಲ್ಲರೂ ಮಾತಾಡಿಸ್ತೀನಿ. ಎಲ್ಲರೂ ಮಾತಾಡಿ, ಜಲ್ದಿ ಬಾರ, ಮುಂದೆ ಜಲ್ದಿ ಮುಗಿಸ್ಬೇಕು. ನನ್ನ ಹೆಸರು ಸೂರ್ಯ ಅಂತ, ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದು. ತುಂಬ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ. ಮಹೇಶ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಅಷ್ಟೇ, ಥ್ಯಾಂಕ್ಸ್. ನನ್ನ ಹೆಸರು ಮಂಜು ಅಂತ, ಜಲ್ಲಿ ಕ್ಯಾರೆಕ್ಟರ್. ಕರೆಕ್ಟಾಗಿ ಹೇಳು, ಜಲ್ಲಿ ಅಂತಲೇ. ಸುಮ್ಮನೆ ಸುಳ್ಳು ಹೇಳ್ತಾನೆ. ಇಡೀ ಊರೆಲ್ಲ ಅವನ್ನ ಜಲ್ಲಿ 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 ಅಂತ ಕರೀತಾರೆ. ಅದಕ್ಕೆ ಇರೋ ಹೆಸರು ಹೇಳಿ, ಪರವಾಗಿಲ್ಲ. ಜಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮಹೇಶ್ ಅಣ್ಣ, ನೀವು ಲೋಕಲ್ ಹುಡುಗರನ್ನ ಕರ್ಕೊಂಬಂದು ಸ್ಕ್ರೀನಲ್ಲಿ ಆಡೋ ಮಗ ಆಟ ಅಂತ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಾ ಸೂರ್ಯ. ನನ್ನ ಹೆಸರು ಜಯಸೂರ್ಯ ಅಂತ. ನನಗೆ ಅಣ್ಣ ಸಲಗಾಲೊಂದು ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಅಂದರೆ ತುಂಬ ಅಲ್ಲೆಲ್ಲ ಕಿರ್ಚಾಡ್ತೀಯ, ನಮ್ಮ ಫ್ರೆಂಡು ಅಂತ. ಅದು ಹೇಳು, ಅದು ಹೇಳು ನೋಡೋಣ. ನಮ್ಮ ಫ್ರೆಂಡ್. ನಮ್ಮ ಫ್ರೆಂಡು. ಮನ್ನ ಎಲ್ಲೋದ? ಇವ್ನು ನಮ್ಮ ಫ್ರೆಂಡು ಅಂತ ಹೇಳಿ. ಅದೆಲ್ಲ ಹೇಳು ನೀಟಾಗಿ. ಏ ಜಾಕ್, ದೇರ್ ಆರ್ ಮೈ ಫ್ರೆಂಡ್ಸ್. ಇವ್ ನನ್ನ ಬೆಸ್ಟ್ ಫ್ರೆಂಡು. ಕುಚಿಕೋ. ಇವ್ ನಮ್ಮ ಫ್ರೆಂಡು. ನಿನ್ನ ಹೆಸರೇನಪ್ಪ? ಸುಕೇಶ್ ಅಂತ, ಲಾಸ್ಟ್ ಸ್ಟೂಡೆಂಟು. ಮತ್ತು ಥಿಯೇಟ್ರ್ ಮಾಡಿಕೊಂಡು, ಮಲ್ಲ ಎಲ್ಲೋ ಬೇಡ, ಥಿಯೇಟ್ರ್ ಮಾಡಿಕೊಂಡು ಲಾ ಕೂಡ ಓದ್ಕೊಂಡು ತುಂಬ ಒಳ್ಳೆ ಕೆಪಾಸಿಟಿ ಇರೋವಂಥ ಹುಡುಗ. ನಂಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಮಾತಾಡು. ಥ್ಯಾಂಕ್ ಯು ಅಣ್ಣ. ನಾನು ಅವತ್ತು ಒಂದು ದಿವಸ ಶೂಟ್ಗೆ ಹೋದನು. ಅವತ್ತು ವಿಜಯಣ್ಣನೇ ನಾನು ನೋಡಿ, ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ನನಗೆ ಆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಂಡು ಬಂದವರು. ಸೊ ನಾವು ಒಂದು ಕನ್ಸು ಕಂಡಿದ್ದವರು ಇವಾಗ ಮುಂದಿದ್ದೀವಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರೀಸನ್ ವಿಜಯಣ್ಣ. ಸೊ ಇವತ್ತು ಎಲ್ಲರೂ ವಿಜಯಣ್ಣ, ಇವತ್ತೆಲ್ಲರೂ ಭೀಮಾ ಗೆಲ್ಸಿದ್ದೀರಾ. ಸೊ ಇದು ವಿಜಯಣ್ಣ ಸಕ್ಸಸ್ಸು. ಅವರಿಂದ ನಾವಿರೋದ್ರಿಂದ ಇದು ನಮ್ಮದು ಅಂತ ನಮ್ಗೆ ಖುಷಿ ಇದೆ. ಸೊ ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾ ಮೇಲೆ ಬಾ, ಜಲ್ದಿ ಬಾ. ಅಲ್ಲೂ ಇವತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಜೊತೆ ಕೈ ಜೋಡಿಸಿ, ಆಸ್ ಇಟ್ ಈಸ್ ಪ್ರವೀಣ, ನಾನು, ಅಲ್ಲು, ಪುನೀತ, ನನ್ನ ಟೀಮು ಎಲ್ಲರೂ ಇವತ್ತು ಥ್ಯಾಂಕ್ಸ್ ಅಲ್ಲು. ಥ್ಯಾಂಕ್ ಯು ವೆರಿ ಮಚ್. ನಾನು ಅದನ್ನು ನಿನ್ನ ಹೆಲ್ಪಿಗೆ ಚಿರಋಣಿ ಆಗಿರ್ತೀನಪ್ಪ ನಾನು. ಏನಿಲ್ಲ ಅಣ್ಣ, ನೀವು ಹೇಳಿದ ಐಡಿಯಾನ ಸುಮಾರು ಜನ ಈ ಪ್ರಮೋಷನ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಎಲ್ಲ ಕಾರಣ ವಿಜಯ್ ಸಾರೇ. ಅವ್ರು ಹೇಳಿದ್ರು ಈ ಥರ ಮಾಡೋಣ ಅಂತ, ಜಸ್ಟ್ ನಾವು ಅದನ್ನು ಅವ್ರು ಹೇಳಿದ್ನ ಮಾಡಿದ್ವಿ. ಸೊ ಅವ್ರು ಹೇಳಿದ್ದು ಮಾಡಿರೋದಕ್ಕೆ ಇವತ್ತು ತುಂಬ ಚೆನ್ನಾಗಾಗಿದೆ. ಅಂದರೆ ಇವ್ರ ಥರ ಪ್ರತಿಯೊಬ್ಬ ಹೀರೋ ನಮ್ಮ ಇಂಡಸ್ಟ್ರಿಯಲ್ಲಿ ನಿಂತರೆ ಎಲ್ಲ ಸಿನಿಮಾಗಳು ಇದೇ ಥರ ಸಕ್ಸಸ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ತುಂಬ ಫೇಮಸ್ ಆಗಿರೋಂಥ ಹುಡುಗ, ರಿಚ್ ಕಿಡ್ ಅಂತ ಹೇಳಿ. ಅವನ ಹೆಸರೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ರಿಚ್ ಕಿಡ್ ಅಂತ. ಅಂದರೆ ಆ ಪಾಸಿಟಿವಿಟಿ ಇದೆ ಅದರಲ್ಲಿ. ಅಂದರೆ ಇವತ್ತು ಯುವಕರು ಫೋನ್ನ ಬೇರೆ ಬೇರೆ ಥರ ದುರ್ಬಳಕೆ ಮಾಡ್ಕೊಂಡಾಗ ಫೋನ್ನಲ್ಲೇ ನಾವು ಬದುಕ್ಬೋದು ಅಂತ ತೋರಿಸೋದಕ್ಕೆ ತುಂಬ ಕಷ್ಟದಲ್ಲಿರುವಂಥ ಹುಡುಗ. ತುಂಬ ಒಳ್ಳೆ ಮನಸ್ಸು ಮತ್ತು ತುಂಬ ಒಳ್ಳೆ ನಟ ಕೂಡ. ನಾನು ಅವ್ನಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಎಲ್ಲೂ ಹೋಗ್ಬೇಡ, ನಿನಗೊಂದು ದೊಡ್ಡ ಪಾತ್ರ ಮಾಡಿಸ್ತೀನಿ ಅಂತ. 100% ಮಾಡಿಸ್ತೀನಿ ನಿನಗೆ, ಮನಸ್ಸಲ್ಲಿ. ಮಾತಾಡು. ನಮಸ್ಕಾರ, ನನ್ನ ಹೆಸರು ರಿಚ್ ಕಿಡ್ ಅಂತ ಅಣ್ಣ. ಇಲ್ಲ ಅಣ್ಣ, ಮೂವಿ ನೋಡಿ ಒಳ್ಳೆ ಕಂಟೆಂಟು. ನಾರ್ಮಲ್ ನಮ್ಮ ಜೊತೆಲಿರೋ ಹುಡುಗರು ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲ ಇದರಲ್ಲಿದೆ. ಯಾವುದೂ ಕಂಟೆಂಟ್ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಮನೆಯವರೆಲ್ಲರೂ ಮೂವಿ ನೋಡಿ ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ, ನಾನು ಸಾಮ್ರಾಟ್ ಜೊತೆಲಿ ನಾನು ಒಬ್ಬ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ. ಥ್ಯಾಂಕ್ಸ್ ಅಣ್ಣ. ಬಾಪ ಗುರುವೇ. ಮಾತಾಡ್ತೀಯಾ? ಜಲ್ದಿ ಮಾತಾಡ್ಬೇಕು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮೊಹಮ್ಮದ್ ಜಾನು. ನಾನು ಚಿಕ್ಕ ಒಂದು ವಿಲೇಜ್ನಲ್ಲಿ ಇದ್ದೀನಿ, ಕೆಲಮಂಗಲಂ ಗ್ರಾಮನಲ್ಲಿ. ವಿಜಯ್ ಸಾರು ಇಷ್ಟು ದೊಡ್ಡ ಮೂವಿನಲ್ಲಿ ನನ್ಗೆ ಇಷ್ಟು ಏನು ಮಾತಾಡೋಕೆ ನನಗೆ ಆಗೋದಿಲ್ಲ, ಅಷ್ಟು ಸಂತೋಷ ಆಯ್ತಣ್ಣ. ಒಳ್ಳೇದಾಗಲಿ. ಬಾರ ಜಲ್ದಿ ಬಾರ, ಮಾತಾಡು. ಏನು ಓದಿದ್ಯಾ ನೀನು? ಅದನ್ನ ಹೇಳಿ ಫಸ್ಟ್. ಎಲ್ರೂ ಪಾಪ ಹುಡುಗರು ನೋಡಿದ್ರೆ ಇವ್ರು ಯಾರು ಸ್ಕೂಲ್ ಮಕನೇ ನೋಡಿಲ್ವೇನೋ ಅನ್ಕೊಂತಾರೆ. ಪಾಪ ಇವ್ನು ITI ಮಾಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ. IT ಇಲ್ಲ, ನಂತರ ಕಲರ್ ಇಲ್ಲ, ಅದು ಪ್ರಾಬ್ಲಮ್ಮು. ಮಾತಾಡಪ್ಪ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನುಷ್ ಅಂತ. ನಾನು ಬಂದ್ಬಿಟ್ಟು ತುಂಬ ಲೈಕ್ ಗೂಸ್ ಬಂಪ್ಸ್ ಆಗ್ಬಿಟ್ಟು ಫಸ್ಟ್ ಟೈಮ್ ಮೂವಿ ನೋಡುವಾಗ. ನನ್ನ ದೊಡ್ಡ ಸ್ಕ್ರೀನ್ ಥ್ಯಾಂಕ್ಸ್ ಫಾರ್ ವಿಜಯನ ಇದಕ್ಕೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ ಯು. ಕೂತ್ಕೋ, ಬಾರೋ. ಇವ್ನು ನೋಡಿರ್ತೀರ ನಮ್ಮ ಇವತ್ತು ಇವನು ಬಂದಿಲ್ಲ, ಕಾಕ್ರೋಚು ಬಂದಿಲ್ವಾ? ನೀವು ನೋಡಿರ್ತೀರ, ಚಿಕ್ಕ ಶುಂಠಿ ಇವನೇನೆ ಆ್ಯಕ್ಚುಲಿ. ಶುಂಠಿ ಆ್ಯಕ್ಚುಲಿ ಇನ್ನೂ ಒಂದಷ್ಟು ಸೀನ್ಸ್ ಇತ್ತು, ಅದನ್ನು ತೆಗೆದ್ವಿ. ಈ ಚಿಕ್ಕ ಶುಂಠಿನೇ ಆ ದೊಡ್ಡ ಶುಂಠಿ ಆಗೋದು. ಮಾತಾಡೋ. ಯಾವುದು ಎಳೆ ಶುಂಠಿ ಎಳೆಸಿದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕಿ ಅಂತ. ಇಲ್ಲಿ ಶುಂಠಿ ಕ್ಯಾರೆಟ್ ಮಾಡಿದ್ದೀನಿ. ನನಗೆ ಒಳ್ಳೆ ಕ್ಯಾರೆಟ್ ಕೊಟ್ಟಿದೆ. ಅಣ್ಣನಿಗೆ ಒಂದು ಒಳ್ಳೆ ನಮಸ್ಕಾರ ಹೇಳ್ಕೊತೀನಿ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸ್ವಲ್ಪ ಇದಾಗ್ತಿದೆ, ಬೇರೆ ಏನಿಲ್ಲ. ಎಲ್ಲರೂ ಮೂವಿ ನೋಡಿ, ಎಲ್ಲರಿಗೂ ಒಳ್ಳೆ ಮೆಸೇಜ್ ಹೇಳಿ. ಥ್ಯಾಂಕ್ ಯು ಅಣ್ಣ. ವಾಪ ಹೇಳಿ, ನಿನ್ನ ಬಗ್ಗೆ ಹೇಳಿ ಜಲ್ದಿ, ಎರಡು ಮಾತಲ್ಲಿ ಮುಗಿಸು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಣಿ ಅಂತ, ಜಿಗಣಿಯಿಂದ. ಭೀಮಾ ಸಿನಿಮಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವಿಜಯಣ್ಣವರು. ಇನ್ನು ಮುಂದಕ್ಕೆ ಇನ್ನು ಒಳ್ಳೆ ಯಶಸ್ಸಾಗಲಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾವು ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತೇನೆ. ಪಾಪ ಅಣ್ಣ ಬಾ. ನಿನ್ನ ಹೆಸರು ನಾನೇ ಹೇಳಬೇಕಾ ಅಥವಾ ನೀನೇ ಹೇಳ್ತೀಯಾ? ನಾನೇ ಹೇಳ. ನಿನ್ನ ಹೆಸರೇ ಹೇಳಬೇಕು. ಅಲ್ಲ ನಿನ್ನ ಕರೆಕ್ಟ್ ಹೆಸರು ಹೇಳು. ಇಲ್ಲ, ನಿನ್ನ ಹೆಸರೇ ಹೇಳ್ಬೇಕು ಪ್ಲೀಸ್. ನೀನು ಇಲ್ಲ ಜಲ್ದಿ ಹೇಳ್ಬಾರ. ಡವ್ ಮಾಡ್ತಾವ್ ನೋಡಿಲ್ಲಿ, ಭಾರ್ಗವ್ ಅಂತ. ನಿನ್ನ ಹೆಸರು ನೀನೇ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಅಂತ. ಅಲ್ಲಿ ದೊಂಗ ಅಂತ. ಕರೆಕ್ಟಾಗಿ ಹೇಳು. ದೊಂಗ. ನಂದು ನೇಟಿವ್ ಬಂದು ಚಿತ್ತೂರು. ಥ್ಯಾಂಕ್ಸ್ ವಿಜಯಣ್ಣ ಆಪರ್ಚುನಿಟಿ. ಆ್ಯಕ್ಚುಲಿ ಇವನಿಗೆ ಮೇಜರ್ ಕ್ಯಾರೆಕ್ಟರ್ ಇತ್ತು, ಅದಕ್ಕೆ ದೊಂಗ ಅಂತ ಹಂಗೆ ಇವನ ಅಡ್ರೆಸ್ ಕೇಳಿ ಇಟ್ಟಿದ್ದೆ. ಪಾಪ ಇವನು ಎಲ್ಲೋ ಬಿದ್ದು ಕೈಕಾಲು ಮುರ್ಕೊಂಡು ಶೂಟಿಂಗ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇನ್ನೊಬ್ಬನ ಕೊಟ್ಟೆ ಅವ್ನು ಅರ್ಧಂಬರ್ಧ ಮಾಡ್ದ ಅವನು. ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್. ಥ್ಯಾಂಕ್ ಯು. ಮಾಮ ಮಾತಾಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ವಿನ್ ಅಂತ. ಕ್ಯಾರೆಕ್ಟರ್ ಕೊಟ್ಟಿದ್ದೀಗೆ ಥ್ಯಾಂಕ್ಸ್ ವಿಜಯನ್. ನಮ್ಮ ಮಾಸ್ಟರ್ ಡೆನಿಸ್ ಲಾರೆಂಟ್ಗೆ ತುಂಬ ಥ್ಯಾಂಕ್ಸ್. ಬಾರ. ಇವನು ಅಷ್ಟೇ. ಏನು ಓದ್ತಿದ್ಯೋ? ಅಣ್ಣ BCom ಫೈನಲ್ ಇಯರ್. ನೀಟಾಗಿ ಹೇಳ್ತಾರೆ. ಅಲ್ಲ, ಫೈನಲ್ ಇಯರ್ ಮುಗಿಸಪ್ಪ ದಯವಿಟ್ಟು. ಇನ್ನೊಂದು 5 ವರ್ಷ ಆದ್ಮೇಲೆ ಅಣ್ಣ ತಿರ್ಗಾ BCom ಫೈನಲ್ ಇಯರ್ ಅಂದ್ಬಿಟ್ಟು ನನಗೆ ಮರ್ಯಾದೆ ಹೋಗ್ಬಿಡತ್ತೆ ಎಲ್ಲ ಕಡೆನೂ. ಇಲ್ಲ, ಫೈನಲ್ ಇಯರ್ ಕಂಪ್ಲೀಟ್ ಮಾಡಬೇಕು. ಅದನ್ನ ಹೇಳಿ ನೀಟಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. BCom ಫೈನಲ್ ಇಯರ್ ಓದ್ತಿದ್ದೀನಿ. ಫುಲ್ ಹೆಸರು ಹೇಳಮ್ಮ. ವಾಂಟೆಡ್ ಅಂತ. ಹತ್ರ ಕೇಳಾಗ ಹೇಳು. ವಾಂಟೆಡ್ ಅಂತ. ಥ್ಯಾಂಕ್ ಯು. ಆಯ್ತು, ಬಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಅಂತ. ನಮಗೆಲ್ಲ ಈ ಫಿಲಮಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ವಿಜಯ್ ನನಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಆಯಿತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ. ಎಲ್ಲರೂ ಭೀಮಾ ಜೊತೆ ಕೈ ಜೋಡಿಸಿ ಎಲ್ಲ ಥಿಯೇಟರ್ ಬಂದು ತಮ್ಮ ITI ಮುಗಿಸಿದ್ದೀನಿ. ಥ್ಯಾಂಕ್ ಯು. ಯಾರು ಸಾಮಾನ್ಯವಾಗಿ ಇವ್ರು ನೋಡಿದಾಗ ಯಾರು ಓದಿಲ್ಲ ಅನ್ಕೋತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓದಿರೋ ಮಕ್ಕಳೇನೆ, ಎಲ್ಲರೂ ಓದಿರೋರೇ. ಬಾಮ, ನೀ ಏನು ಓದ್ತಿದ್ಯಾ ಫಸ್ಟ್ ಹೇಳ್ಬಿಡು. ತಮಿಳಲ್ಲಿ ವಡಿವೇಲ್ ಅವ್ರು ಹಿಂಗೆ ಇದ್ದಿದ್ದು ಬಂದಾಗ ಅವ್ರದ್ದೊಂದು ಫೇವ್ರೇಟ್ ಸೀನ್ ಇದೆ, ಜಿಲ್ ಜಿಂಗ್ ಜಕ್ ಅಂತ ಒಂದು ಸೀನ್ ಇದೆ. ಇದರಲ್ಲಿ ಯಾವ ಫಿಲಮ್ ಅದು ಮಂಜು? ಕಾದಲನಲ್ಲಿ. ನಾನು ಅದನ್ನ ಹಾಕೊಂಡ್ಬಂದ್ಬಿಡ್ತೇನೆ. ಎಷ್ಟು ಚೆನ್ನಾಗಿ ಒಂದು ಕ್ಯಾಪ್ ಹಾಕೊಂಡು ಬಂದ, ನೋಡು ಬಚ್ಚಿ ಇದು ಅಂತ ಹೇಳ್ತಾನೆ. ನಂಗೆ ಅವಾಗ ನಾನು ಅವ್ನ ಮುಂದೆ ಯಾವತ್ತೂ ಹೇಳಿರಲಿಲ್ಲ. ವಡಿವೇಲ್ ಅವ್ರು ಸೇಮ್ ಹಿಂಗೆ ಇದ್ದಿದ್ದು. ತುಂಬ ಒಳ್ಳೆ ನಟ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ಮಾಡು. ಥ್ಯಾಂಕ್ ಯು ಸೋ ಮಚ್ ನಾ. ನಿಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೆನ್ನಿಸ್ ಮಾಸ್ಟರ್ ನೀವು ಥ್ಯಾಂಕ್ಸ್ ನಾ. ಏನು ಓದಿದ್ಯಾ? BCom ಕಂಪ್ಲೀಟ್ ನಾ. ಕಂಪ್ಲೀಟ್ ನಾ. ಮಾಡಮ್ಮ ಪ್ಲೀಸ್, ಬಿಡಲ್ಲ ಆಮೇಲೆ. ಕಂಪ್ಲೀಟ್ ನಾ. ಥ್ಯಾಂಕ್ ಯು. ಬಾ. ನೀ ಏನು ಓದಿದ್ಯಾ? ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಮಾಡ್ರು ಅಲ್ಲೂ ಲಾಕ್ ಆಗ್ಬಿಟ್ಟಿರ ಆಮೇಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾದೇಶ್ ಅಂತ. ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿರೋ ವಿಜಯನಾಗೂ ನೀಸನಾಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಮ್ಮ, ನಿನ್ನ ಬಗ್ಗೆ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಈ ಮೂವಿಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಿಜಯಣ್ಣಂಗೆ. ಅಷ್ಟೇ ಬಮ್ಮ. ಬಾ. ನನಗೆ ಈ ಹೆಣ್ಮಗು ನೋಡಿದ್ರೆ ಭಾರಿ ಗೌರವ. ಯಾಕೆಂದರೆ ಆಕೆ ಬಗ್ಗೆ ಅವರೇ ಹೇಳ್ತಾರೆ.
ಈ ಸಿನಿಮಾ ಮುಗಿಯೋವರೆಗೂ ನಮ್ಮ ಸಿನಿಮಾಗೋಸ್ಕರ ಎವ್ರಿ ಡೇ ಪ್ರೇಯರ್ ಮಾಡ್ತಾಯಿದ್ದೀನಿ, ಒಳ್ಳೇದಾಗುತ್ತೆ ಅಂತ ಲಾಂಗ್ ಬ್ಯಾಕ್ ಶೂಟಿಂಗ್ ಮಧ್ಯೆನೇ ಒಂದ್ಸರಿ ಹೇಳಿತ್ತು. ಆ್ಯಕ್ಟಿಂಗ್ ಮಾಡೋವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತು. ಆಮೇಲೆ ತುಂಬ ವಿಶೇಷ ಇದೆ ಮಾತಾಡಪ್ಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಅಂತ, ಶಿವಾಜಿನಗರಿಂದ ಬಂದಿದ್ದೆ ನಾನು. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ದುನಿಯಾ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸು. ಏನಕ್ಕಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ಥರ ಇದ್ದಾಗ ನಮಗೆ ಕರೆಸಿ ಇದು ನಿಮ್ಮ ಹತ್ರ ಇದೆ, ನೀವು ಮಾಡ್ಬೋದು ಅಂತ ನಮಗೆ ಒಂದು ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಬಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಆ್ಯಟಿಟ್ಯೂಡ್ ತೋರಿಸೋರೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವ್ರನ್ನ ಮೀಟ್ ಮಾಡಾದಮೇಲೆ ಗೊತ್ತಾಯಿತು ಹೆಂಗೆ ಹೇಳೋದೊಂದು ಅವ್ರ ಮನೆ ಮಕ್ಕಳ ಥರ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು. ಬನ್ನಿರಿ ಮಾತಾಡ್ರಿ. ಎಲ್ಲರಿಗೂ ನಮಸ್ಕಾರ. ಮಾತಾಡೋಕ್ಕೆ ಏನಿಲ್ಲ, ಆ ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಭೀಮಾ 100 ಡೇಸ್ ಓಡಬೇಕಂತ ನನ್ನ ಆಸೆ. ಧನ್ಯವಾದಗಳು. ಬಾಪ ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ವಿಜಯಣ್ಣ ಸಿನಿಮಾದಲ್ಲೆಲ್ಲ ಹೀರೋ, ನಿಜವಾಗ್ಲೂ ಹೀರೋನೇ. ಯಾಕಂದರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು, ಸೆಟ್ಟಲ್ಲಿ ನಡ್ಕೊಳೋ ರೀತಿ ಆಗಿರ್ಬೋದು. ಅಣ್ಣ ನಿಜವಾಗ್ಲೂ ನೀವು ಗ್ರೇಟೇ. ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಿದೆ. ಆ್ಯಕ್ಚುಲಿ ಇದೆಲ್ಲ ನನಗೆ ಫಸ್ಟು ಹೊಸ್ತು ಇದು. ಜಗದೀಶ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು, ಎಲ್ಲ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಗಿರಿಜಾ ಅವರೇ ನಿಮ್ಮ ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅಶ್ವಿನಿ ಅವರೇ ನಿಮ್ಮ ಬಗ್ಗೆನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನೋ ನಾವಲ್ಲಿ ಕೂತ್ಕೊಂಡು ಒಂದು ಕತೆ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಕತೆ ಸೊ ತುಂಬ ಖುಷಿ ಆಗ್ತಿದೆ. ನಮ್ಗೆಲ್ರಿಗೂ ಆಸೆ ಇದ್ದಿದ್ದು ಒಂದೇ, ಭೀಮಾ ಇನ್ನೂ ಹೆಚ್ಚು ಸಕ್ಸಸ್ ಕಾಣಲಿ ಅಂತ. ಬಟ್ ಆ ಸಕ್ಸಸ್ ಕಂಡಿದೆ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ವಿಜಯಣ್ಣ. ಆ್ಯಸ್ ಇಟ್ ಈಸ್ ಎಲ್ಲ ಕಡೆ ಹೋದ ಕಡೆ ಎಲ್ಲ ಒಂದು ಟೆರರ್ ಆ್ಯಕ್ಟರ್ನ ಕರ್ಕೊಂಬಂದ್ರಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವ ಕ್ಯಾರೆಕ್ಟರ್ಸು ರಾಂಗ್ ಆಗಲಿಲ್ಲ. ಅದರಲ್ಲಿ ಇವ್ರಿಗೆ ಪೈಪೋಟಿ ಬಿಟ್ಟಿದ್ದೆ. ನಿಮ್ಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಬೋದು. ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ಇವತ್ತು ನಾನು ಪಬ್ಲಿಕ್ಕಲ್ಲಿ ಹೋಗ್ತಿದ್ರು ಕೇಳ್ತಾರೆ, ಸರ್ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ. ಸೊ ಹಂಗಾಗಿ ನೀನು ಹೇಳ್ಬೇಕಪ್ಪ, ಈಗ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ನೀನು ಮೈಸೂರಿಂದ ನನ್ನ ಶಾರ್ಟ್ ತೆಗಿಯೋವಾಗಲೇ ಹೇಳಿದೆ, ಅಮ್ಮ ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ. ಹಂಗೆ ಬಂದಿದ್ಯಾ, ನಿನ್ನ ಬದುಕು ತುಂಬ ಚೆನ್ನಾಗಿರಲಿ ಯಾವಾಗಲೂ. ದೇವ್ರು ಒಳ್ಳೇದು ಮಾಡಲಿ. ಆ ಚಾಮುಂಡಿ ನಿಂಗೆ ಯಾವಾಗಲೂ ಆಶೀರ್ವಾದ ಮಾಡಲಿ, ನಿನ್ನ ಜೊತೆಯಲ್ಲಿರಲಿ, ದೊಡ್ಡ ಮಟ್ಟಕ್ಕೆ ಬೆಳಿ. ನೀನು ಬೆಳಿತೀಯ ಕೂಡ. ಈ ಥರದ್ದೊಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ನಂಬಲ್ಲ, ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ. ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು. ಥ್ಯಾಂಕ್ ಯು. ಮಾತಾಡಪ್ಪ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ನಾನು ಎಮೋಷ್ನಲ್ ಆದೆ. ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲೆಸ್ಡ್. ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನೊಬ್ಬಳಿಗೆ ಅಲ್ಲ, ಗಿರಿಜಾ ಒಬ್ಬಳೇ ಅಲ್ಲ, ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ. ಏಕೆ ಅಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಹೊಸಬರನ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ನಮ್ಮನ್ನು ಪರಿಚಯಿಸೋದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮರ್ತೇ ಹೋಗ್ಬಿಡುತ್ತೆ. ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲಿ ಹೋದ್ರೂ ಗಿರಿಜಾ ಅಂತ ಮಾತಾಡಿಸ್ತಾರೆ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ರಂಗಭೂಮಿ ಕಲಾವಿದೆ. 14 ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ, ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು 14 ವರ್ಷ. ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನಿಸುತ್ತೆ. ಆಫ್ಟರ್ 14 ವರ್ಷ
ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು, ಸಿನಿಪ್ರಿಯರು ಮತ್ತು ನೀವೆಲ್ಲ ನಂಬಿ, ಸರ್ ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದೀರಾ, ಎಲ್ಲರೂ ಗೆಲ್ಲಿಸಿದ್ದೀರಾ. ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಪ ನಾನು ಅಂದರೆ ಆಲ್ಮೋಸ್ಟ್ ನಾವಿಬ್ಬರು ಒಂದೇ ಕಲರು. ಜಗದೀಶ್ ಅವರು ಅಲ್ಲ ಒಪ್ಕೊಂಡ್ಬಿಡೋಣ ಕಲರ್. ಖಂಡಿತವಾಗ್ಲೂ ಸರ್, ಬ್ಲ್ಯಾಕ್ ಇಸ್ ಆಲ್ವೇಸ್ ಬ್ಯೂಟಿ. ಜಗದೀಶ್ ಮತ್ತು ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ, ಕೃಷ್ಣನೂ ಅಷ್ಟೇ. ಎಲ್ಲೋದ್ರು ಕೃಷ್ಣ ಎಲ್ಲಿ? ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದರೆ, ಸರ್ ನಿಮಗೆ ಯಾರು ಹೇಳಿ, ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ, ನಿಮ್ಗೇನು ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂಥೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೋತೀನಿ ಜಗದೀಶ್ನ ಕೃಷ್ಣನ ಅಂದರೆ, ಇಷ್ಟೆಲ್ಲ ನನ್ನನ್ನು ನಂಬಿದ್ರು. ಈಗ ಹೊಸಬ್ರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂಥದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ರಿಲೀಸ್ ಅಲ್ಲ, ಪುಸ್ತಕದ ರಿಲೀಸ್ಗೆ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗೆ ಮೆಟ್ಲಿಳ್ಕೊಂಡು ಬರ್ತಾ ಎಲ್ಲೋಗಿದ್ದಪ್ಪ, ಮೆಟ್ಲಿಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗಗೆ ಹೇಳಿದೆ, ರಾಘು ಅದು ಯಾರ ಹುಡುಗಿನ ಕರಿ ಒಂದು ನಿಮಿಷ ಇಲ್ಲಿ, ಯಾಕೆ ಥಿಯೇಟ್ರದಲ್ವಾ ಅದು? ಹೌದು ಕರಿ, ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡ್ಬಿಟ್ಟು ನಾನು ಈಕೆಗೆ ಹೇಳಲಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6 ತಿಂಗಳು 7 ತಿಂಗಳು. 6 ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರೆಸೋದು, ಬಾಮ ಕೂತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರುತ್ತಲ್ಲ ಅಂದ್ಬಿಟ್ಟು, ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡಬೇಕಾಗತ್ತೆ, ಅದಕ್ಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ? ಹ್ಞೂ ಸರ್ ಮಾಡ್ಕೋತೀನಿ. ಥಿಯೇಟ್ರ್ ಅವರು ಅಂದರೆ ಪಂಟ್ರುಗಳು, ಅದರಲ್ಲಿ 2 ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರ್ನರ್ನಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟ್ರ್ ಪರ್ಸ್ನಾಲಿಟಿಗಳು. ಸೊ ಹಂಗಾಗಿ ನಾನು ಅವ್ರಿಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವ್ರು ಇಲ್ಲದ್ರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6 ರಿಂದ 8 ತಿಂಗಳು ಹೇಳಿಲ್ಲ ಅಲ್ಲ, 6-8 ತಿಂಗಳು ಹೇಳ್ದಿರ ಆಮೇಲೆ ನಿಧಾನಕ್ಕೆ ಹೇಳಿದೆ. ಎಷ್ಟು ದಿವಸ ಹತ್ರ ಇದ್ದಾಗ ಹೇಳಿದ್ದು ನಾನು? ಡಿಸೆಂಬರ್ ಹೇಳಿದ್ದು ನೀವು, ನವೆಂಬರ್ ಹೇಳಿದ್ದು. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ. 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್. ನಾನು ಹೆಂಗೆ ಸರ್ ಹೀರೋಯಿನ್? ನಿನ್ನ ಬಾಮ, ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಲಿಲ್ಲ. ನಟನೆ ತುಂಬ ಮುಖ್ಯ ನನಗೆ. ಆ್ಯಕ್ಟಿಂಗು ಅಂತ ಬಂದಾಗ ಆ್ಯಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡಿದ್ರೆ ಆಮೇಲೆ ನೀನು ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ. ಹಂಗನ್ಬಿಟ್ಟು ಏನು ಹಂಗಲ್ಲ ಅಂದ್ರು ಅಂತ ಅನ್ಕೋಬೇಡ, ಇವರೇ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನು ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಎಲ್ಲರೂ ಟ್ಯಾಲೆಂಟೆಡ್ಸು, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ ನಮ್ಮನೆ ಹುಡುಗಿ ಅನಿಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡ ಜವಾಬ್ದಾರಿ ಸರ್. ಆಗಲೇ ಹೇಳ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ನಟಿ ಆಗಬೇಕು ಅನ್ನೋದೇ ನನ್ನ ಕನಸಿದ್ದು. ಆದರೆ ಟು ಬಿ ವೆರಿ ಆನೆಸ್ಟ್, ನನ್ನ ಕಲರಿಗೆ ತುಂಬ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನು ಅವತ್ತು ಕರೆದಾಗಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ. ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ. ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು. ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ
ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು, ತುಂಬ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆ್ಯಕ್ಷನ್ ಬಗ್ಗೆ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ಬರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು. ಆಮೇಲೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ಬರು ಕೇಳ್ತಿದ್ರು. ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ಗೆ ಬೇಕು ಅಂತ ಬೈದಿಲ್ಲ. ಸರೇ ಡಿರೆಕ್ಟ್ ಮಾಡಿರುವಂಥ ಸಿನಿಮಾ ನಿಮಗೆ ಗೊತ್ತು. ನಾನು ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಅದು ಹೆಂಗೆ ಅಣ್ಣನ ಬೈದ್ರಿ ನೀವು, ಅದು ಹೆಂಗೆ ಹೋಗ್ತಿದ್ದೀರಾ ನೀವು ಅಂತೆಲ್ಲ ಕೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡೋಕ್ಕೆ ಭಾಳ ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ನನಗೆ ಭಾಳ ಕ್ಲೋಸ್ ಇದ್ದರು. ಅದೇನು ತಾಕತಾಡಿ ಅನ್ನೋ ಗೊತ್ತಿಲ್ಲ ನನಗೆ. ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬ ತುಂಬ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ. ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷ್ನಲ್ ಆಗ್ತೀನಿ. ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಯಾವಾಗಲೂ ನೀನು ಶುಡ್ ಬಿ ಥ್ಯಾಂಕ್ಫುಲ್ ಟು ಕೃಷ್ಣ ಸಾರ್ಥಕ್ ಅಂಡ್ ಜಗದೀಶ್. ಡೆಫಿನೆಟ್ಲಿ ಸರ್. ಅವರಿಬ್ಬರು ನನಗೆ ಇವತ್ತಿಗೂ ಅಷ್ಟೇ, ನಾವೇನೇನ ಮಾಡ್ತೀನಿ ನೀವು ಮಾಡಿ ಸರ್ ನಾವಿದ್ದೀವಿ ಅಂತಾರೆ. ನಾನು ಅಗೇನ್ ನಾನು ಅವರು ಸಪ್ರೇಟಾಗಿ ಥ್ಯಾಂಕ್ಸ್ ಹೇಳಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ ನೀನು. ಖಂಡಿತ ಸರ್. ಕೃಷ್ಣ ಅಂಡ್ ಜಗದೀಶ್ ಅಮೇಝಿಂಗ್ ಅವರು, ನಿಜ ತಮಾಷೆ. ಆ್ಯಕ್ಚುಲಿ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಈಗ. ಆಯ್ತು ಸರ್. ಹಂಗೆ ಚರಣ್ ಸರ್ ಆ್ಯಂಡ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ಇವತ್ತು ಎಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ. ಅಂತಾರೆ ಹುಡುಗರನ್ನ ಬೈದ್ರೆ ಥಿಯೇಟರ್. ಹೌದು ಚರಣ್ ಸರ್, ದ ಸಾಂಗ್ ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಸೇ. ನಾನು ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ, ಇಷ್ಟು ದೊಡ್ಡ ಸಾಂಗ್, ಆ್ಯಂಡ್ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳು ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆಯ ಸಾಂಗ್ ನನಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ, ಸ್ಪೆಷಲಿ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಗೆ ಇಷ್ಟು ದಿವಸ ನಾನು ನೋಡಿದಂಥ ಎಲ್ಲ ನಮ್ಮ ಸಿನಿಮಾಲ್ಲಿ ಒಂದು ಹೆಣ್ಣು ಹುಲಿ, ನಮ್ಮ ಯಾರು ಪ್ರಿಯಾ ಶತಮರ್ಷನ್ ಆದರೆ ಒಂದು ಸಿಂಹಿಣಿ ಇದೆ. ಆ ಸಿಂಹಿಣಿನೇ ನನ್ನ ಫೇವ್ರೇಟ್ ನಟಿ ನಯನ ಸುಬ್ಬಮ್ಮ. ನನ್ನ ಫೇವ್ರೇಟ್ ನಟಿ ಇವರು ನಿಂತ್ಕೊಂಡ್ರು ಅಂದರೆ ಫ್ರೇಮಲ್ಲಿ ಭಯ ಅನ್ಸುತ್ತೆ ನಮಗೆ. ಅಂದರೆ ನಾನು ಈ ಕೆಲವೊಂದು ನಾಟಕ ನೋಡೋಕೆ ಹೋಗಿದ್ದೆ. ನಾಟಕ ನೋಡಿದಾಗ ಇವರೊಬ್ಬರೇ ಪೂಲಂದೇವಿ ಅಲ್ಲಪ್ಪ, ಪೂಲಂದೇವಿದೊಂದು ಡ್ರಾಮಾ ನಾಟಕ ನೋಡಿದೆ. ನನಗೆ ಎದೆ ಜಿಲ್ ಅನ್ಸೋದು ಅವ್ರು ಮಾಡ್ತಿದ್ರೆ. ಅಪ್ಪ ನಾವು ಯಾವಾಗಪ್ಪ ಹಿಂಗೆ ಪರ್ಫಾರ್ಮ್ ಮಾಡೋದು ಅಂತ. ಯಾಕೆ ನಮಗಾದರೆ 1, 2, 3, 4, 5 ಟೇಕ್ಸ್ ಇರುತ್ತೆ, ಮಾಡಿಬಿಡ್ತೀವಿ. ಇವ್ರು ಹಂಗಲ್ಲ, ಶೋ ಅಲ್ಲಿ ಒಂದು ಪದ ಕೂಡ ತಪ್ಪಾಗಬಾರ್ದು, ಪ್ರೊನೌನ್ಸಿಯೇಷನ್ ಆಗಲಿ. ಹಂಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದ್ದರೆ ಇನ್ನೊಂದು ಹೆಣ್ಣು ಸಿಂಹ ಇಲ್ಲಿದೆ ನನ್ನ ಜೊತೆಯಲ್ಲಿ ಯಾವಾಗಲೂ. ಹಂಗಾಗಿ ನಾನು ನಿನಗೆ ತುಂಬ ತುಂಬ ಥ್ಯಾಂಕ್ಫುಲ್ ಅಮ್ಮ ನಿನಗೆ. ನೀನಂತ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ. ಅಮೇಝಿಂಗ್. ಹ್ಯಾಟ್ಸ್ ಆಫ್ ಮಾತಾಡಪ್ಪ. ಎಲ್ರಿಗೂ ನಮಸ್ಕಾರ. ನಾನು ನಯನ ಸೂಡಾ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮೊದಲನೇದಾಗಿ ವಿಜಯ್ ಸರ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನನ್ನಾದರೂ ಮುರಿದು ಕಟ್ಟಬೇಕು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಸರ್ ತುಂಬ ದೊಡ್ಡದಾಗಿ ಮುರಿದು ಕಟ್ಟಿದ್ದಾರೆ. ಅದಕ್ಕೆ ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಆಗಲೇ ಹೇಳಿದಾಗೆ ಇಡೀ ರಂಗಭೂಮಿ ದಂಡೆ ಇದ್ದೀವಿ, ಇಡೀ ಕಲಾವಿದರು. ಸೆಟ್ಟಲ್ಲಿ ಹೋದಾಗೆಲ್ಲ ನಾವು ನೆನ್ನೆ ದಿನ ರಿಹರ್ಸಲ್ ಸಿಕ್ಕಿದ್ವಲ್ಲ, ಇವತ್ತು ಸೆಟ್ಟಲ್ಲಿ ಸಿಕ್ಕಿದ್ದೀವಿ ಅನ್ನೋಷ್ಟು ಆತ್ಮೀಯತೆ ಇರ್ತಾಯಿತ್ತು ಸೆಟ್ಟಲ್ಲಿ. ಸ್ಪೆಷಲಿ ಇಡೀ ಸೆಟ್ ಹುಡುಗರು ಯಾವ ಥರದ್ದು. ನನಗೆ ಆ್ಯಕ್ಚುಲಿ ಈ ಸಿನಿಮಾ ಹೋಗೋದು ಅಂದರೆ ಹೆದರಿಕೆ. ಏನು ಅಂತಂದರೆ ಹೆಂಗಿರ್ತಾರೋ ಏನೋ, ಮೊದಲೇ ನಮಗೆಲ್ಲ ಸಿಟ್ಟು ಜಾಸ್ತಿ, ಕೈ ಮುಂದು ಬಾಯಿ ಮುಂದು ಏನಾರು ಆಗ್ಬಿಡುತ್ತೆ ಅನ್ನೋ ಹೆದರಿಕೆಯಲ್ಲೇ ಇರ್ತೀವಿ. ಬೇಡಪ್ಪ, ನಾನು ಮೊದಲೇ ಜಗಳ ಗಂಟೆ ಏನೇನೋ ಆಗ್ಬಿಡುತ್ತೆ, ನಾನು ಹೋಗಲ್ಲ ಅಂತ. ಆದರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ದ ರೀತಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆ ಥರದೊಂದು ಕಂಫರ್ಟ್ ಫೀಲ್ನ ಕೊಟ್ರಿ ನೀವು. ಅದಕ್ಕೆ ನಾನು ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ಟರ್ ಸರ್, ವಿಜಯ್ ಸರ್ ನಾವು ನಾಟಕಕ್ಕೆ ಬಂದಾಗಲೂ ಕೂಡ ಪುಲನ್ಗೆ ಇಡೀ ಸೆಟ್ಟಲ್ಲಿ ನಮಗೆ ಬೇರೆ ಥರ ವೈಬ್ರೇಟ್ ಆಗಿತ್ತು. ಅಯ್ಯೋ ವಿಜಯ್ ಸರ್ ಮಾಸ್ಟರ್ ಸರ್ ಎಲ್ಲ ಬಂದುಬಿಟ್ಟಿದ್ದಾರೆ ನಾಟಕ ನೋಡಲಿಕ್ಕೆ ಅಂತ. ಅದು ಈ ನಾಟಕ ನೋಡ್ಬೇಕಮ್ಮ ನಿಂದು, ಯಾವುದದು ಗುಲಾಬಿ ಗ್ಯಾಂಗ್ ನೋಡ್ಬೇಕು. ನಾನು ವೇಟಿಂಗ್, ನಾನು ಬಂದು ನೋಡ್ತೀನಿ, ಪ್ಲೀಸ್ ಒಂದು ಶೋ ಮಾಡಿ ನನಗೆ. ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನಿಸಿದ್ದು, ಮೊದಲನೇ ಸಲ ನಾನು
ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ನಾವು ಕಾರಂತ ಸರ್ ಹೇಳ್ತಿರ್ತಾರೆ, ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾಲಿ ಹೀಗೆ ಅಭಿನಯಿಸಿ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ. ಹಾಗೆ ನನಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು, ಎಲ್ಲರೂ ನೋಡಿದಾಗ ಹೇಳಿದ್ದು ನಾನು ನಿಮ್ಮನ್ನ ಪಾಸಿಟಿವ್ ಆಗಿ ನೋಡಿ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡಲ್ಲಿ ನೋಡಿದ್ದೀನಿ ಅಂತ. ಸೊ ಬಂದಿದ್ದ ಸಲ ನನಗೆ ಹೇಳ್ತಾರೆ, ನಿನಗೆ ಬೇಗ ಒಂದು ಅಷ್ಟಲಕ್ಷ್ಮಿ ಚೊಂಬು ನಾನು ಕೊಡಿಸ್ತೀನಿ, ಸುಮ್ಮನೆ ಯಾಕೆ ಹಿಂಸೆ ಮಾಡ್ತೀಯ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚೊಂಬು ನನ್ನ ಜೊತೆನೇ ಕೂತ್ಕೊಂಡ್ಬಿಟ್ಟಿದೆ ಮಾಸಿ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಮೀಡಿಯಾ, ಪತ್ರಿಕಾ ಮತ್ತು ಇಡೀ ಬಳಗಕ್ಕೆ, ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂಥ ಇಡೀ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ, ನಾನು ನಯನಾ ಸೂಡವ್ರ ನಾಟಕ ನೋಡೋಕೆ ಹೋದಾಗ ಇಂದಿರಾ ಗಾಂಧಿ ಅವ್ರ ಪಾತ್ರ ಮಾಡಿದ್ರು ಇವರು. ನಾನು ಯಾರು ಹಂಗೆ ಬಿಹೇವ್ ಮಾಡ್ತಾರೆ ಆವಾಗ ನಾನು ಇವ್ರನ್ನ ಮತ್ತು ಇವ್ರ ಯಜಮಾನ್ರ ಕ್ಯಾರೆಕ್ಟರ್ ಅವ್ರು ಬಂದಿಲ್ವ ಇವತ್ತು, ಸೆಬಾಸ್ಟಿನ್ ಅವರು ಬಂದಿರೋ ಅವರಿಬ್ಬರನ್ನೂ ನಾನೇ ಚೂಸ್ ಮಾಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡಿಸಿದೆ. ಸೇಟು ಅಮ್ಮ ಕ್ಯಾರೆಕ್ಟ್ರು ಅರೇ ಮಾ ಅಂತ ಅಳ್ತೀರ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಹಂಗಾಗಿ ನೀವು ಎರಡು ಮಾತಾಡಬೇಕು, ದಯಮಾಡಿ ಕ್ಷಮಿಸಿ. ನನಗೆ ಈ ನಡುವೆ ಈ ಪ್ರೆಸ್ ಮೀಟ್ಗಳಲ್ಲಿ ತಮ್ಮನ್ನೆಲ್ಲ ಕರೆಯೋಕ್ಕಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ನಮಗೆ ಮಾತಾಡೋದಕ್ಕೆ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನಾ ಪ್ರಸಾದ್, ಹವ್ಯಾಸಿ ರಂಗಭೂಮಿ ಕಲಾವಿದೆ. ಯಾವತ್ತೂ ಈ ಹಿರಿತೆರೆ ಅಥವಾ ಈ ಸಿನಿಮಾ ರಂಗದ ಕನಸು ಕಂಡವಳೇ ಅಲ್ಲ. ನಾನು ರಂಗಭೂಮಿನೇ ಆಪ್ತವಾಗಿ ನೆಚ್ಕೊಂಡವಳು. ಇವರ ಥಿಯೇಟ್ರಲ್ಲೇ ವರ್ಕ್ ಮಾಡ್ತೀನಿ. ಸರು ಇಷ್ಟಪಟ್ಟು ಕರೆದ್ರು ಅಂದಾಗ ಮನೇಲೆಲ್ಲರೂ ಹಿಂದೆ ಮುಂದೆ ನೋಡದೆ ಕಳಿಸಿದ್ರು ಹೋಗಲಿ ಅಂತ. ಹಾಗೆ ಬಟ್ ನಾನು ಇಲ್ಲಿ ಸೆಟ್ಟಲ್ಲಿ ಸರ್ನ ಅಥವಾ ಇಡೀ ಒಂದು ಸೆಟ್ಟಲ್ಲಿ ಎಲ್ಲರನ್ನು ನೋಡಿದ ರೀತಿಯೇ ಬೇರೆ. ಚಿತ್ರರಂಗ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಅಷ್ಟು ಎಲ್ಲರೂ ನಮಗೆ ಒಂದು ರೀತಿಯ ಸಹಕಾರ, ರೆಸ್ಪೆಕ್ಟು. ಸರ್ ಅಂತೂ ತುಂಬ ನಮ್ಮಂಥ ಒಂದು ಆರ್ಟಿಸ್ಟ್ಗೂ ಇಷ್ಟು ಅವಕಾಶ ಕೊಟ್ಟಿದ್ದಲ್ಲದೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ರಂಗಭೂಮಿ ಚಿತ್ರರಂಗದ ಬಗ್ಗೆ ಇದ್ದ ಒಂದು ಆ ಮನೋಭಾವನೆಯೇ ಬದಲಾಯಿತು ಅಂತ ಹೇಳ್ಬೋದು. ದಯವಿಟ್ಟು ನಮ್ಮನ್ನೆಲ್ಲ ನಂಬಿ ಇಲ್ಲಿಗೆ ಕರೆಸಿದ್ದಕ್ಕೆ, ನಂಬಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಎಲ್ಲರಿಗೂ ಈ ಥರ ಹೊಸ ಅವಕಾಶಗಳನ್ನು ಕೊಡ್ತಾ ಇರಿ ಅಂತ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಟೀಮು ವೀರ, ಮಹೇಶ್ ತಂಬಿ, ಡೆನಿಸ್, ಮೌರ್ಯ, ಜೀವನ್, ಜಲ್ದಿ ಬನ್ನಿ. ಬಾ, ಇಲ್ಲ ಹತ್ರ ಬಾ, ನಿಂತ್ಕೊಳ್ಳೋ. ಇದು ನಮ್ಮ ಟೀಮ್, ಇದು ನನ್ನ ಮೇಯ್ನ್ ಶಕ್ತಿಗಳು ಇವರೆಲ್ಲನೂ. ನನಗೆ ಸಲಗಾಯಿಂದನೂ ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿಗೆ ಮಾಡ್ತಾ ಇದ್ದೀನಿ ಸಿನಿಮಾನ. ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಇನ್ನೇನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ತಂಬಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಟೈಟ್ಲು ಅವತ್ತು ಹೇಳ್ತೀನಿ ನಾನು. ಸೊ ಹಂಗಾಗಿ ಬಾಯ್ಲಿ. ನನಗೆ ತುಂಬ ಗೊತ್ತಿಲ್ಲ, ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬ ಜರ್ನಿ ಮಾಡ್ತಾನೆ. ಹೆಂಗೆ ಅಂದರೆ 24 ಗಂಟೆ ಫೋನಲ್ಲಿ, ಮನೆಗೆ ಹೋದ್ರು ಫೋನಲ್ಲಿ, ಎಷ್ಟೇ ಹೊತ್ತಾದರೂ ಎದ್ದೆದ್ದು ಮಾತಾಡು ಅಂತ. ನಾವಿಬ್ಬರು ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ಹಂಗಾಗಿ ನನ್ನ ಪಲ್ಸು ತುಂಬ ಚೆನ್ನಾಗಿ ಗೊತ್ತು. ತುಂಬ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾನೆ. ಈಗ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ, ನನ್ನ ಬಗ್ಗೆ ಗೊತ್ತಿರೋರು ದಯಮಾಡಿ ಸ್ಕ್ರಿಪ್ಟ್ ಮಾಡಿ, ನನಗದು ಹೆಲ್ಪ್ ಆಗುತ್ತೆ, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ 2 ಥರ ಇದೆ. ಇಲ್ಲಿ ನಾನು ಇವನು ತುಂಬ ಈ ಥರ ತೀಟೆ ಸೀನ್ಗಳೆಲ್ಲ ಮಾಡೋದು ನಾವು. ನಮ್ಮ ಜೊತೆ ಸೀರಿಯಸ್ ಆಗಿ ಮಾಡೋನು ಇವನು. ಈಗಾಗಲೇ ಇವ್ನು ನೋಡಿರ್ತೀರ ನೀವು ಟೈಡಲ್ ಅಂತ. ಸೊ ಹಾಗಾಗಿ ಇವನು ತುಂಬ ತೀಟೆ ಇಲ್ಲ, ಇವನು ತುಂಬ ಸೀರಿಯಸ್ಸು. ಹೆಂಗೆ ಅಂದರೆ ನೀವು ನಂಬಲ್ಲ, ಇವನು ಮಾಡೋ ಕೆಲಸ ಹೆಂಗಿರುತ್ತೆ ಅಂದರೆ, ಪಾಸ್ ನೀನು ಕಾಲು ಮುಗಿತೀನಿ ಬಿಟ್ಬಿಡೋ ಸಾಕು ಲೇ, ಹೋಗ್ಲಿ ಅಂದ್ರೆ ಬಿಡಲ್ಲ, ಅಷ್ಟು ಹಠ ಮಾಡಿ ನಿಂತ್ಕೊತಾನೆ. ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಗೆಲುವಿಗೆ ಪ್ರೊಡ್ಯೂಸರ್ಸ್ ಹೆಂಗೆ ಕಾರಣನೋ ಹಂಗೆ ನನ್ನ ತಂಡ ತುಂಬ ಕಾರಣ. ಇದರಲ್ಲಿ ತುಂಬ ದೊಡ್ಡ ಇದು ಮಾಡಿದ್ದಾನೆ. ಮೌರ್ಯ ತುಂಬ ವಿಚಾರವಂತ, ತುಂಬ ಗುಣವಂತ, ಮಾತಾಡಲ್ಲ, ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನೇರವಾಗಿ ಅಂದ್ಬಿಡ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ, ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ. ಥ್ಯಾಂಕ್ ಯು.
ನಾನು ತುಂಬ ಅದ್ಭುತವಾದ ನನಗೊಂದು ತಮ್ಮದಿರ್ತಾರ. ಬಾರೋ ಜೀವ. ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರ, ಅವನೊಂದು ಸಿನಿಮಾಲ್ ಮಾಡಿದ್ದಾರೆ, ಆಮೇಲೆ ಹೇಳ್ತೀನಿ. ಸರಿ, ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ಇವನ್ನ ನಮ್ಮ ಏರಿಯಲ್ಲಿ. ಇವನಿಂದ ಇಷ್ಟುದ್ದ ಇದ್ದ, ಆವಾಗಿಂದ ನೋಡಿದ್ದೆ ಇವನ್ನ. ಹಿಂಗೆ ಸಿನಿಮಾ ಹುಚ್ಚಿಡಿಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಏನೂ ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದೆಯಲ್ಲ. ಸಣ್ಣ ಆದ ಏನು ಅಂದೆ ಅಣ್ಣ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂತ. ಖುಷಿ ಆಯಿತು ಅದು ಹೇಳಿದಾಗ. ಥ್ಯಾಂಕ್ ಯು. ಈಗ ನಾನು ಅಂದ್ಕೊಂಡಿರೋದು, ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೆ. ಈಗ ವೀರನು ಸ್ಕ್ರಿಪ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಜೊತೆಯಲ್ಲಿ ಮೌರ್ಯಾಗೂ ಹೇಳಿದ್ದೀನಿ ಮಾಡೋ ಅಂತ. ಯಾಕೆಂದರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು, ನಮ್ಮ ಪಲ್ಸ್ಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರ್ಬೋದು ಅನ್ನೋ ನನ್ನ ಆಸೆಯಲ್ಲಿ ಮಾಡಿದ್ದೀನಿ. ಅದನ್ನು ಮಾಡ್ತೀನಿ ಕೂಡ. ಡೆನ್ನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ನ ಕಟ್ಕೊಟ್ಟ, ಒಂದು ಶಕ್ತಿ, ಒಂದು ಬಲ. ಅದು ಹೆಂಗೆ ಅಂದರೆ, ನಾನು ಕೊನೆಗೆ ಬಿಡಲಿಲ್ಲ. ನಿಮ್ಮ ಫಾದರ್ ಹೆಂಗಿದ್ದಾರೆ ಕರ್ಕೊಂಬ ಅಂತ ತೋರಿಸ್ದೆ. ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆ್ಯಂಟನಿ, ಇವ್ರ ಫಾದರೇ. ಇವ್ರ ಮನೆಯಲ್ಲಿ ಖುಷಿ ವಿಷಯ ಏನು ಅಂದರೆ, ಇವ್ರ ಅಪ್ಪನಿಗೆ 5 ಜನ ಮಕ್ಕಳು. ಮಗ 5 ಜನ ಮಕ್ಕಳು ಒಬ್ಬರು ಮಾಡಿದ್ದೀನಿ, ಎಲ್ಲರ ಕೈಲೂ ಆ್ಯಕ್ಟ್ ಮಾಡಿಸ್ಬಿಟ್ಟೆ. ಅವ್ರು ಎಲ್ಲರೂ ಮಾಡಿಬಿಟ್ರಾ? ಎಲ್ಲರೂ ಆ್ಯಕ್ಟ್ ಮಾಡಿಬಿಟ್ರು. ಸೊ ಹಂಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆಯಪ್ಪ ಅಂತ ನಂಗೆ ಖುಷಿ ಆಯಿತು. ಹಾಗಾಗಿ ತುಂಬ ಥ್ಯಾಂಕ್ಸ್ ಡೆನ್ನಿಸ್ಗೆ. ತುಂಬ ಸಪೋರ್ಟ್ ಮಾಡಿದ, ನಿಂತ್ಕೊಂಡಿದ್ದ. ಒಳ್ಳೇದಾಗಲಿ ನಿಮಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ತಂಬಿ, ವೀರ, ಮೌರ್ಯ, ಡೆನ್ನಿಸ್, ಜೀವ, ಕೂತ್ಕೊಳ್ಳಿ. ನೀನು ಎರಡು ಮಾತಾಡೋ. ಏಯ್ ಬಾರೋ ಮಲ್ಲ. ಆ್ಯಸ್ ಇಟ್ ಈಸ್ ಮಲ್ಲನ ಬಗ್ಗೆ ಏನು ಹೇಳಂಗಿಲ್ಲ, ಅವನೇನು ಮಾತಾಡೋಂಗಿಲ್ಲ. ಯಾಕೆಂದರೆ ಅವನಿದ್ದುಬಿಟ್ರೆ ನಿಮಗೆ ಒಂದು 20 ಜನ ಇದ್ದಂಗೆ ಜೊತೆಯಲ್ಲಿ. ಅವನ ಜೊತೆ ಒಬ್ಬ ಪುನೀತ್ ಅಂತಿದ್ದಲ್ಲಮ್ಮ, ಪುನೀತ್ ಅಂತ ಹೇಳಿ, ಅವನು ಕೂಡ ಹಾರ್ಡ್ ವರ್ಕರು. ನನಗೆ ಮಲ್ಲ ಇದ್ದರೆ ತೊಂದರೆ ಇಲ್ಲ, ಸುಮ್ಮನೆ ಒಂದು ಸಿಂಪಲ್ ಒಂದೇ ಒಂದು. ನನಗೂ ಸಲಗ ತೆಗಿಬೇಕಾದ್ರೆ ನನಗೂ DOPಗೂ ಮಾತುಕತೆ ಏನು, ಆ ಬ್ಯಾಟ್ಸ್ಮನ್ಗಳು ಹೊಡೆದ್ಬಿಟ್ಟು ಓಡೋಗಿ ಪೆಂಡಾಲಿಂದ ಕೂತ್ಕೊಂಡು ಟಿಫನ್ ಬಾಕ್ಸಲ್ಲಿ ಊಟ ಮಾಡ್ತಾರೆ. ಆ ಸೀನ್ ತೆಗಿಯೋತ್ತಿಗೆ ಆ ಲೊಕೇಶನ್ ಟೈಮ್ ಏನೋ ಆಗೋಯ್ತು ಅವತ್ತು. ನಾವು ಟೈಮಿಂಗ್ ಆಗಿದೆ, ಬಿಟ್ಬಿಡಿ ಅಂದ್ವಿ. ನಾನು ತೆಗಿತೀನಿ ಅಂತ ಹಠ. ನಮ್ಮ DOP ಇಲ್ಲ ಸರ್ ಆಗಲ್ಲ ಅಂತ ಹಠ. ನಮ್ಮಿಬ್ಬರು ಕಿತ್ತಾಟ ಅಂದರೆ ಪ್ರೀತಿ ಕಿತ್ತಾಟ. ನಂದು ಶಿವಸೇನದು ಯಾವಾಗಲೂ ಯಾಕೆ ತೆಗಿಯೋಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ, ಸುಮ್ಮನೆ ಒಂದು ಸಣ್ಣದೊಂದು ಐಡಿಯಾ ಮಾಡ್ತೀನಿ ನೋಡಿ ಅಂದ. ಏನು ಅಂದರೆ, ನಾವು ತೆಗೆದಿದ್ದೆಲ್ಲೋ, ಅದನ್ನು ಚೀಟ್ ಮಾಡಿದ್ದೇ ಎಲ್ಲೋ, ಆ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟೆ. ಆ್ಯಸ್ ಇಟ್ ಈಸ್ ಆ ಪೆಂಡಾಲ್ ಹಾಕಿ ಇಲ್ಲಿ ತೆಗಿರೋಣ ಅಂದ. ಅಂದರೆ ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು, ಇವತ್ತು ಸೂರಿ ಜೊತೆನೂ ಇರ್ತಾನೆ, ನನ್ನ ಜೊತೆಲೂ ಇರ್ತಾನೆ ಸಿನಿಮಾ ಅಂದಾಗ, ನಾನು ಫಸ್ಟ್ ಟೈಮು ಇವ್ನು ನಗದು ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ. ನಕ್ಬಿಡೋಲೆ ಈ ಖುಷಿಗ ನನಗೂ. ಇವನಿಗೆ ಒಂದ್ಸರಿ ಡಬ್ಬಿಂಗ್ ಮಾಡ್ಸೋಕ್ಕೆ ಮಾತು ಬರಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯಾರಿಗೂ ಹೇಳಂಗಿಲ್ಲ, ಚಾಲೆಂಜಾಗಿ ತೊಗೊಂಡ್ಬಿಟ್ಟಿದ್ದೀನಿ, ಬರಲ್ಲ. ಸರಿ ನೀನು ಡಬ್ಬಿಂಗ್ ಮಾಡೋ ಅಂದರೆ ಒಂದಕ್ಕೆ ಅಂದರೆ ಹೂ ಅಂತಾನೆ, ಹೂ ಅಂದರೆ ಇನ್ನೆಲ್ಲೋ ಹೇಳ್ತಾನೆ. 1 ಅವರ್ ಆಯಿತು, 1.5 ಅವರ್ ಆಯಿತು. ಸರಿ ಏನು ಮಾಡೋದು, ಅವನು ಅಲ್ಲಿ ಡಬ್ ಮಾಡ್ತಾ ಇದ್ದ. ನಾನು ಇಲ್ಲೋಗಿ ನಿಂತ್ಕೊಂಡೆ, ಏನೇನು ಮಾಡ್ಬೇಕು ಹೇಳಪ್ಪ ನಾನು ಅಂತ. ಅವಾಗ ನಗೋಕ್ಕೆ ಶುರು ಮಾಡ್ದೆ, ಅಲ್ಲಿವರೆಗೂ ಬಂದಿಲ್ಲ ನಗು ಅವನಿಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ದೇವರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ. ನಾವೇನು ಮಾಡ್ತೀವಿ, ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದು ನಮ್ಮ ಪ್ರಾಬ್ಲಮ್, ಮನುಷ್ಯರ ಪ್ರಾಬ್ಲಮ್ ಅದು. ಸೊ ಹಾಗಾಗಿ ಕೆಲವೆಲ್ಲ ನೋಡೋಕ್ಕೆ ಚೆನ್ನಾಗಿಲ್ದಾರೋ ಕೂಡ ತುಂಬ ಗುಡ್ ಲಕ್ ಕೊಡ್ತವೆ. ಅದರಲ್ಲಿ ಇವನು ಕೂಡ ಒಬ್ಬ ನನಗೆ ಗುಡ್ ಲಕ್. ಇವನು ನೀನು ಎರಡು ಮಾತಾಡೋ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನೀವು ಹೇಳ್ಬಿಡಿ. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಇದು ಇನ್ಯಾರನ್ನ ಮರ್ತಿದ್ದೀನ ದಯಮಾಡಿ ಕ್ಷಮಿಸಿ. ಯಾರನ್ನ ಮರ್ತಿದ್ರೆ ಡ್ಯಾನ್ಸ್ ಮಾಸ್ಟರ್ ಮಾತಾಡ್ಬೋದಾ, ಫೈಟ್ ಮಾಸ್ಟರ್ ಮಾತಾಡ್ಬೋದಾ, ಪಟ್ಟಂತ ಬಂದು ಮುಗಿಸೋಣ ಬನ್ನಿ. ನನಗಿಲ್ಲೇನೋ ಒಂದು ಇದಕ್ಕಾದಿದೆ ಈಗ.
ಜಲ್ದಿ ಮುಗಿಸ್ಬಿಡಿ. ಭೀಮಾ ಇವತ್ತು ಸಕ್ಸಸ್ ಆಗಿರೋದಕ್ಕೆ ವಿಜಯಣ್ಣ ಕಾರಣ ಅಂತ ಎಲ್ಲ ಹೊಗಳ್ತಾ ಇದ್ದಾರೆ. ಬಟ್ ಹೊಗಳ್ಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರ ಗುಣ ಹಂಗಿದೆ, ನಾವೇನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ನನ್ನ ವಿಷಯದಲ್ಲಿ ಬಂದರೆ ತುಂಬ ಫ್ರೀಡಮ್ ಕೊಟ್ಟರು. ಟೆಕ್ನಿಷಿಯನ್ಗೆ ಎಷ್ಟು ಫ್ರೀಡಮ್ ಕೊಟ್ಟರೆ ಏನೇನು ಮಾಡ್ಬೋದು, ಎಷ್ಟು ಯಾವ ಥರ ಸಾಂಗ್ ತೋರಿಸ್ಬೋದು. ಆಮೇಲೆ ನಮ್ಮ ಐಡಿಯಾಗೆ ಅವ್ರ ಬಾಡಿನ ಅವ್ರ ಮೈನ ಬ್ಲೆಂಡ್ ಮಾಡಿಕೊಂಡು ಆ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಸ್, ಶಿವು ಮಾತಾಡು. ಫೈಟ್ ಮಾಸ್ಟರ್ ಶಿವು ಅಂತ ನಾವು ಆಗ ಹೊಸದಾಗಿ ಎಂಟ್ರಿ ಆದಾಗ ಶಿವು ಎಲ್ಲ ಅವಾಗ ಬಂದಿದ್ದಲ್ಲಮ್ಮ. ನಾನು ಹೀರೋ ಆದ್ಮೇಲೆ ಬಂದ ನೀನು ಫಸ್ಟೇ ಆಗಿದ್ದು. ನಾನು ಹೀರೋ ಆದಮೇಲೆ ನೀನು ಎಂಟ್ರಾದ ತುಂಬ ಪುಟ್ಟವನು, ತುಂಬ ಸಖತ್ ಹಾರ್ಡ್ ವರ್ಕರು. ಇವರೆಲ್ಲ ಪಾಪ ನೀವು ನೆನೆಸ್ಕೊಳಕ್ಕಾಗಲ್ಲ. ಎಷ್ಟೋ ಸರಿ ನಮ್ಗಳಿಗೆಲ್ಲ ಏನೋ ಭಗವಂತನ ಇಚ್ಛೆ, ಎಷ್ಟೋ ಸರಿ ನಮಗೆಲ್ಲ ಜೀವಗಳು ಹೋಗಿ ವಾಪಸ್ ಬಂದಿದೆ. ಅದೊಂದು ದೊಡ್ಡ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಆ ಥರದ್ದು ಡೇಂಜರಸ್ ಸ್ಟಂಟ್ಗಳು ನೋಡಿ. ಇದೆಲ್ಲ ಏಟ್ಗಳೇ ಪಾಪ, ಎಲ್ಲ ಏಟೆ. ಟ್ಯೂಬ್ಲೈಟಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ, ಇಲ್ಲ ಮಾಡ್ಬೇಡ ಅಂತೇಳಿ ಆ ಹುಡುಗರು ಅಟ್ಯಾಕ್ ಮಾಡಿ ಹೊಡೆದ್ರು. ಚಿಲ್ಲಂತ ರಕ್ತ ಬಂದ್ಬಿಡ್ತು, ಹೊಟ್ಟೆಲ್ಲ ಹೊಡೆದೋಯ್ತು ನನಗೆ. ಅಂದರೆ ಕೆಲಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ನಿಲ್ತಾರೆ ಬಡವ್ರ ಮಕ್ಕಳು ಅನ್ನೋಕ್ಕೆ ಇದೊಂದು ಕಾರಣ ಕೂಡ. ಯಾವಾಗಲೂ ಇವತ್ತೆಲ್ಲ ಎಲ್ಲೋದ್ರೂ ಆಫ್ಟರ್ ಕೋವಿಡ್ ಸ್ಯಾನಿಟೈಸರ್ ಇಲ್ದರೆ ಊಟನೇ ಮಾಡಲ್ಲ ತುಂಬ ದೊಡ್ಡವ್ರ ಮಕ್ಕಳು. ಅದು ಕರೆಕ್ಟು ಕೂಡ. ಆದರೆ ಇವ್ರು ಮಾಡೋ ವರ್ಕಲ್ಲಿ ಎಲ್ಲನೂ ಸ್ಯಾನಿಟೈಸ್ ಮಾಡಿಬಿಡ್ತಾರೆ. ಅಷ್ಟು ದೊಡ್ಡ ಶಕ್ತಿ ಇರುವಂಥ ಬಡವ್ರ ಮನೆ ಮಕ್ಕಳು. ನಿಮ್ಗೆ ಒಳ್ಳೇದಾಗ್ಲಪ್ಪ. ಮಾತಾಡು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್. ಎಷ್ಟು ಸಿನಿಮಾ ಸಿಕ್ತು ನಮ್ಮ ಸಿನಿಮಾ ಮಾಡಿದ್ಮೇಲೆ? 36. ವಾವ್, ಜೋರ ಹೇಳು ನೀಟಾಗಿ. ಅದೆಲ್ಲ ಖುಷಿ ಪಡೋ ವಿಷಯ. ಭಯ ಆಗ್ತಿದೆ ಒಂಚೂರು. ಭಯ ಪಡಬೇಡ, ನಾನು ಇದೀನಿ ಹೇಳು. ಎಲ್ಲ ಹಿಂಗೆ ಮಾಡ್ಬಿಡ್ತಾರೆ ಸರ್. ಅಲ್ಲಿ ಬಂದರೆ ಮಾತ್ರ ನಾನು ಹೇಳ್ದೆ, ಅಲ್ಲಿ ಯಾಕೆ ನೀವೆಲ್ಲ ಇರಲ್ವಲ್ಲ, ಅಲ್ಲಿ ರಿಪೇರಿ ಮಾಡಾಕ್ತೀನಿ. ಅಲ್ಲಿ ಮುಲಾಜೆ ನೋಡಲ್ಲ, ಅವಾಗ ಉಸಿರೇ ಬಿಡಲ್ಲ. ಹೇಳು ನೀಟಾಗಿ. ಅಲ್ಲ, ಈ ಭೀಮಾ ಸಿನಿಮಾ ಆದಮೇಲೆ 36 ಸಿನಿಮಾ ಮಾಡಿದ್ದೀನಿ. ಬಟ್ ಇನ್ನೂ ಒಂದು 5 ಸಿನಿಮಾ ಟೇಕಪ್ ಇದೆ. ಟೇಕಪ್ ಇದೆಯಾ? ಇದೆ. ಇನ್ನೊಂದು 41 ಟೇಕಪ್ ಆಗತ್ತೀಗ. ಚೆನ್ನಾಗಿ ಟೇಕಪ್ ಆಗು. ಒಳ್ಳೇದಾಗಲಿ. ಟೇಕಪ್ ಆಗಿದೆಯಾ? ಗಾಡ್ ಬ್ಲೆಸ್. ಒಳ್ಳೇದಾಗಲಿ. ಈಗ ನಮ್ಮ ಆಸ್ ಇಟ್ ಈಸ್ ಕ್ಲೋಸ್ ಫ್ರೆಂಡ್ ಮಿಸ್ಟರ್ ಮಾಸ್ತಿ ಗಾರು ಬನ್ನಿ. ನಿಂದೆ. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಂಗಿಲ್ಲ, ಏಕೆಂದರೆ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಏನೇನು ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘದವ್ರೂ ದುನಿಯಾ ವಿಜಯ್ಗೆ ಸನ್ಮಾನನೇ ಮಾಡಬೇಕು, ವಿಜಯ್ ಕುಮಾರ್ಗೆ. ಮತ್ತು ಏಕೆಂದರೆ ಪರಿಸ್ಥಿತಿ ಹಂಗಿತ್ತು, ತುಂಬಾ ಭಯ ಬೀಳಿಸ್ತಾಯಿದ್ರು, ಯಾವ ಸಿನಿಮಾನೂ ಹೋಗ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಬಟ್ ಈಗ ಥಿಯೇಟ್ರಸಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ. ಅಬ್ಬಾ, ನೋಡ್ತಾ ಇದ್ರೆ ಎಲ್ಲಿದ್ದರೂ ಮತ್ತು ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋವಂಥದ್ದು ಅನಿಸುತ್ತೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಯಾವಾಗಲೂ ಪ್ರಯತ್ನ ಚೆನ್ನಾಗಿ ಪಟ್ಟರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ. ಬಟ್ ವಿಜಯ್ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಿಜಯ್ ಕುಮಾರ್ ಶ್ರಮದ ಬಗ್ಗೆ ಹೇಳಬೇಕು ಅಂದರೆ, ಯಾವಾಗಲೂ ನಮ್ಮ ಮನಸ್ಸು ಮತ್ತು ನಾಲ್ಗೆ ಮಾತ್ರ ಮಾತಾಡೋದು. ಬಟ್ ಈ ಎಪ್ಪನ್ನಲ್ಲಿ ಕಾಲು ಕೈ ಏನಾದ್ರು ಮಾತಾಡೋಂಗಿದ್ರೆ ಬೈಸೆಪ್ಸು ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದ್ಬಿಡವು. ಬೆಳಿಗ್ಗೆ ಅಲಾರಾಮು ಕೂಡ ಇಡಲ್ಲ, ಎದ್ದೊಳ್ತೀಯಾ, ಈ ಕಡೆ ಜಿಮ್ ಮಾಡ್ತೀಯಾ, 6 ಪ್ಯಾಕ್ ಮಾಡಿಸ್ತೀಯಾ, ಈ ಕಡೆ ನಮ್ಗಳನ್ನ ಕರೆದ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ತೀಯಾ. ಒಂದೊಂದಲ್ಲಣ ಅಂತಾರಲ್ಲ. ಬಟ್ ಎಂಟೈರ್ ಹ್ಯಾಪಿ. ಅಂದರೆ ನಮ್ಮ ಇಡೀ ಟೀಮ್ ಯಾವಾಗಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ. ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಚುತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಲಿದ್ವಿ. ಬಟ್ ವಿಜಯನೇ ಬರಬೇಕಾಯ್ತು. ಮತ್ತು ಇದು ನಿಜಕ್ಕೂ ಸುಲಭವಾಗಿ ಬಂದವನಲ್ಲ. ಅಂದರೆ ಒಂದು ಫೈಟರ್ ಆದರೆ ಸಾಕು ಅಂತ ಇಂಡಸ್ಟ್ರಿಗೆ ಬಂದು, ಆಮೇಲೆ ಫೈಟ್ ಮಾಸ್ಟರ್ ಆಗಬೇಕು ಅಂತ ಕನ್ಸ್ಕೊಂಡು, ಆಮೇಲೆ ತನ್ನಲ್ಲಿದ್ದಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ದರೆ ಯಾರು ನಿರ್ಮಾಪಕರ ದುಡ್ಡು ಹಾಕ್ತಾರೆ. ಆಮೇಲೆ ಹೋಗಿ ಅವ್ರ ಭಾವ ಇಲ್ದೇ ಹೋಗಿ ಅವ್ರ ಅಕ್ಕನ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ, ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ ಅಂತ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ. ಏಕೆಂದರೆ ಅದೇನು ದುನಿಯಾಲಾಗಿತ್ತು ಯಾವುದೂ ಕೈಲಿಲ್ಲ. ತದನಂತರ ಇಲ್ಲ, ಈ ನಿರ್ದೇಶಕಗಳು ಹೇಳಿದ್ರೆ ನನ್ನ ಒಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವು ಇರಿ ಸರ್, ನಾವು ಹೇಳ್ದಂಗೆ ಮಾಡಿ ಸರ್ ಅಂತವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದ್ದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರಿಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್
ಮತ್ತು ನಾಗಿ ಅವ್ರು ನಿಂತರು. ಆ ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು. ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ ಮೇಲೆ ಹಾಕ್ಕೊಂಡು ಸಲಗ ಅದೇ ಸಪೋರ್ಟು. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ಗಳನ್ನ ಹಾಕ್ಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕ್ಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗಲೂ ಫಸ್ಟ್ ಇನ್ವಿಟೇಷನ್ ಕೊಟ್ಟರು. ಸಿನಿಮಾ ಚೆನ್ನಾಗಾಯಿತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೈನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ಟರು. ಇವತ್ತು ಭೀಮಾ ಸಕ್ಸಸ್ ಮೀಟಲ್ಲಿ ನಿಂತಿದ್ದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತು ಇನ್ನು ಈಯಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ. ಯಾರ್ದು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಾನ್ ವೆಜ್ಜಾ ಅಂತ ಅಷ್ಟು ಜನಕ್ಕೆ ಊಟ ಇದು ಮಾಡಿ. ಮತ್ತು ಇವರು 2 ಸಿನಿಮಾ ಸೂಪರ್ ಹಿಟ್ ಕೊಟ್ಟರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆಯೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ. ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿಯವ್ರನ್ನೆಲ್ಲ ಕರ್ಕೊಂಬಂದು ಅವ್ರುಗಳು ಮಾತಾಡೋ ನಮಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬ ಸಾಥ್ ಕೊಟ್ಟರು. ನಾನು ಸ್ವಲ್ಪ ಖಾರ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಸೊ ಚೆನ್ನಾಗಾಯಿತು. ಬಟ್ KG ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದರೆ ಎಲ್ಲ ವರ್ಗಗಳನ್ನೂ ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ಆಗತ್ತೆ ಸರ್. ಈಗ ನಾವೇ ನಮ್ಮ ರೋಡಲ್ಲಿ 2 ಜೈನರು ಬರ್ತಾರೆ, ಅವರೊಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದರೆ ಅನ್ನದಾನ ಹಾಕ್ತಿರ್ತಾರೆ. ಯಾರು ನೋಡೋದು ಇಲ್ಲ. 1-2 ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಯ್ತು ಅಂತ. ಅಂದರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವು ಈ ಥರ ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬ ಸೌಂಡ್ ಆಗ್ತಿದೆ. ನಾನು ಫಸ್ಟು ಪ್ರಶ್ನೆ ಮಾಡಿದ್ದೆ, ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗೆ ಮಾಡ್ತೀಯ ಅಂತ. ಸುಮ್ಮನೆ ನಾನು ಹೇಳಿದ್ದು ಬರೀ ಅಂದರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ದು. ಮತ್ತು ನಿಮ್ಗಳ ಸಪೋರ್ಟ್. ಏಕೆಂದರೆ ನಾವು ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರೂ ನೀವು ಕ್ಯಾಮ್ರಾನ ಬಾಗಿಲ ಕಡೆನೇ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರುಗಿಸಿದ್ದೀರಾ. ಎಲ್ಲ ಡಿಸ್ಟ್ರಿಬ್ಯೂಷನ್ಸು, ಎಲ್ಲ ಥಿಯೇಟ್ರ್ ಓನರ್ಸು, ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದ್ದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತು ಪಿಕ್ಚರ್ ಪ್ರವೀಣು, ನಮ್ಮ ಅಲ್ಲು ಪಬ್ಲಿಸಿಟಿಯಲ್ಲಿ ಅವ್ರುಗಳು ಬಿದ್ದಿದ್ದು. ಥ್ಯಾಂಕ್ ಯು ಮಾಸ್ತಿ. ಥ್ಯಾಂಕ್ ಯು ವೆರಿ ಮಚ್. ಚರಣ್ 2 ಮಾತಾಡು ಬಾ ಪ್ಲೀಸ್. ಅದೇ ಫಸ್ಟ್ ಆಫ್ ಆಲ್ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲ ಆಡಿಯನ್ಸ್ಗೆ. ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಮಗೆ, ಥ್ಯಾಂಕ್ ಯು. ಆ್ಯಂಡ್ ಈ ಸ್ಟೇಜ್ನ ನಾನು ಯೂಸ್ ಮಾಡ್ಕೊಳ್ಳೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ. ಫ್ರಮ್ ವಿಜಿ ಸರ್, ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ಸರ್ ಆನ್ ದ ಪ್ರಾಜೆಕ್ಟ್. ಆ್ಯಂಡ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ, ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಇರುವಂಥ ನನ್ನ ಟೀಮ್ಗೆ, ನಾರಾಯಣ್ ಶರ್ಮಾ, ವೆಂಕಟೇಶ್, ಸುಜಿತ್ ಶ್ರೀಧರ್. ಸೊ ಇವರು ಇಟ್ ಬಿಲಾಂಗ್ಸ್ ಟು ದೆಮ್ ದ ಮ್ಯೂಸಿಕ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ, ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ, ಇಷ್ಟು ಒಳ್ಳೆ ಪ್ರೀತಿ ಕೊಟ್ಟಂಥ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗ ಟೈಮ್ ನೀವು ನೋಡ್ತಾ ಇದ್ದರೆ, ಇದು ಜಗದೀಶ್ ಆದರೆ ಇದು ಕೃಷ್ಣ ಆಗ್ತಾರೆ, ಒಂದ್ಸರಿ ಇದು ಕೃಷ್ಣ ಆದರೆ ಅದು ಜಗದೀಶ್ ಆಗ್ತಾರೆ, ಒಂದೊಂದ್ಸರಿ ಜಗದೀಶು ಕೃಷ್ಣ ಇಬ್ಬರು ಇಲ್ಲೇ ಇದ್ದಾರೆ. ಅಲ್ಲ, ಯಾಕೆ ಆ ವಿಷಯ ಹೇಳ್ತೀನಿ ಅಂದರೆ, ಇಂಡಸ್ಟ್ರಿಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತಂಥ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು. ಹೊಸಬ್ರನ್ನ ಹಾಕ್ಕೊಂಡು ಮಾಡ್ತೀನಿ, ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರಪ್ಪ, ಜಗದೀಶ್ ನಾನು ಮಚ್ಚಲ್ಲಿ ಹೊಡಿತೀನಿ ಸರ್, ಅವ್ರು ಇನ್ನೇನೋ ಕೊಡಲ್ಲಪ್ಪ, ನಾನು ಸುತ್ತಿಲಿ ಹೊಡಿತೀನಿ ಸರ್ ಅಂತ ಇಬ್ಬರು ಮಾತಾಡಿ ಬಂದಿರೋರನ್ನೆಲ್ಲ ಒಡೆದು ಓಡಿಸಿ, ನೆಗೆಟಿವ್ನೆಲ್ಲ ಒಡೆದು ಕತ್ತರಿಸಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಅಂಡ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟನ ನಿಲ್ಲಿಸಿದ್ದಾರೆ. ಅಂದರೆ ನಾನು ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಚಿರಋಣಿ ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರು ಯಾರನ್ನೂ ನಾನು ಮರೆಯೋದಿಲ್ಲ. ಹಾಗೆ ಒಂದು ಪಾತ್ರ
ಇದು ಇಬ್ಬರು ಡಬಲ್ ಆ್ಯಕ್ಟಿಂಗು, ಸಿಂಗಲ್ ಡಬಲ್, ಒಬ್ಬರು ಮಚ್ಚ ಆದರೆ ಒಬ್ಬರು ಕೃಷ್ಣ, ಒಬ್ಬರು ಕೃಷ್ಣ, ಇದು ಚೇಂಜ್ ತಿರ್ಗಾ. ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ಕೃಷ್ಣ ನಿಂಗೆ ಯಾವ್ದು ಬೇಕಪ್ಪ, ನಿಮ್ಮ ಮನೇಲಿ ಬೈತಾರಾ? ಮಚ್ಚ ನೀನು ಹಂಗಿಲ್ವಲ್ಲಪ್ಪ. ಜಗದೀಶ್ ನಿಮ್ಗೆ ಯಾವ್ದು ಬೇಕು? ಓಕೆ, ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತೀರ್ಕೊಳ್ಳೋವಾಗ ಒಂದು ಮಾತಂದಿದ್ಲು, ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ, ನಿನಗೆ ತುಂಬ ಒಳ್ಳೆಯದಾಗತ್ತೆ, ಯಾವತ್ತೂ ನಿನ್ನ ನಮ್ದಂಥ ಅಭಿಮಾನಿಗಳು ಕೈ ಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳು ನಿನ್ನ ಕೈ ಬಿಡಲ್ಲ ಕಣೋ ಅಂತಿದ್ರು. ಆ ಮಾತು ಸತ್ಯ ಆಯಿತು. ಹಂಗಾಗಿ ನೀವಿಬ್ಬರು ಕೊಟ್ಟಿರೋ ಈ ಒಂದು ಏನು ಹೇಳ್ತಾರೆ, ಈ ಋಣನ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರಾ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ನಿಮ್ಮಿಂದ ನಾವು ತುಂಬ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬಿದ್ರಿ. ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿದ್ರೆ ನನಗೆ ದುಃಖ ಆಗೋಕ್ಕೆ ಶುರುವಾಯಿತು. ಅಯ್ಯೋ ದೇವರೇ, ಹೊಸಬ್ರು, ಯಾಕಂದರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ. ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದರೆ ಅದೊಂದು ತುಂಬ ದೊಡ್ಡ ಟಾಸ್ಕ್. ಅದು ಮಾಡೋರಿಗೆ ಗೊತ್ತದು. ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರೆಸಿದ್ರೆ ಏನು, ಇಲ್ಲಿಂದ ಇವ್ರನ್ನ ಕರೆಸಿದ್ರೆ ಏನು, ಇಲ್ಲಿಂದ ಅವ್ರು ನಾನು 2 ಮಾತು ಹೇಳಿದ್ದೆ ಅವ್ರಿಗೆ, ನೀವೇನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ. ನನಗೆ ಚರಣು ಮಾಸ್ತಿ ಇಬ್ಬರು ನನ್ನ ಜೊತೇಲಿರಬೇಕು ಅಂದಾಗ, ಸರ್ ನಾವು ಅವ್ರ ವಿಷಯಕ್ಕೆ ಬರೋಲ್ಲ ಸರ್ ಅಂದ್ರೆ, ಪಾಪ ಅವ್ರ ವಿಷಯಕ್ಕೆ ನಾವು ಬರೋಲ್ಲ ಸರ್, ನಮ್ಗೆ ಅದು ಬೇಡ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್. ಚರಣ್ ಕರೆದ್ರು ಟಕ್ ಅಂತ ಮಾತಾಡಿ, ಜಗದೀಶ್ ಇವರಪ್ಪ ಸರಿ. ನನಗೆ ಇವತ್ತಿಗೂ ನಪ್ಕ ಇದೆ. ಇಬ್ಬರು ಕೂತ್ಕೊಂಡು ಸರ್ ಇನ್ನೊಂದು ಸತಿ ಯೋಚನೆ ಮಾಡಿ, ತುಂಬ ಹೆಚ್ಚಿಗೆ ಸಂಭಾವನೆ ತೊಗೊಳ್ಳೋಂಥ ಯಾರೋ ಒಂದು ಹೀರೋಯಿನ್ ಬೇಕಾದ್ರೆ ನನಗೆ ಬೇಡ. ಏನೋ ನಮ್ಮೂರು ಅಣ್ಣಮ್ಮನ ಥರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ನ ಕರ್ಕೊಂಬಂದೆ. ಸೊ ಹಂಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೊಗಳಿದ್ರೂ ಸಾಲಲ್ಲ. ಅವತ್ತು ಶ್ರೀಕಾಂತು, ನಾಗಿ ಹಿಂಗೆ ನನ್ನ ಕೈ ಹಿಡಿದ್ರು. ಇವತ್ತಿಗ ಕೃಷ್ಣ ಅಂಡ್ ಜಗದೀಶ್ ಇಬ್ಬರು ನನ್ನ ಕೈ ಹಿಡ್ದಿದ್ದೀರಾ. ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು. ಹಂಗಾಗಿ ನೀವೇನು ಹೋರಾಟ ಮಾಡಿದ್ರಿ, ಎಷ್ಟು ನೊಂದ್ಕೊಂಡ್ರಿ, ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲನೂ, ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡಿದ್ರು ಅದಕ್ಕೆ ದೇವ್ರು ತುಂಬ ಒಳ್ಳೇದು ಮಾಡಿದ್ದಾನೆ. ನಿಮಗೆ ಸದಾ ಇದೇ ಯಶಸ್ಸಲ್ಲಿ ದೇವರು ಇಡಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೀವು ಮಾತಾಡಿ ದಯಮಾಡಿ. ಡಿಸ್ಟ್ರಿಬ್ಯೂಟರ್ ಸರ್, ಎಸ್, ಒಂದು ನಿಮಿಷ. ಇವ್ರು ಮಾತಾಡೋಕ್ಕೆ ಮುಂಚೆ ಅವ್ರಿಗೆ ಕರೆದ್ಬಿಡ್ತೀನಪ್ಪ. ನನ್ನ ಜೊತೆ ನಮ್ಮ ಕಾರ್ತಿಕ್ ಅವರು, KRG ಕಾರ್ತಿಕ್ ಮತ್ತು ಯೋಗಿ ಜಿರಾಜ್ ಇಬ್ಬರು ದಯಮಾಡಿ ಬನ್ನಿ. ಗೋಕುಲ್ ರಾಜ್ ಅವ್ರು ಬನ್ನಿ ದಯವಿಟ್ಟು. ಕಾರ್ತಿಕ್ ಅವ್ರು ಬನ್ನಿ, ಜಿರಾಜ್ ಬನ್ನಿ. ನಾನು ಯೋಗಿ ಹೋಗೋಬರೋ ಫ್ರೆಂಡ್ಸ್, ಅದೇನು ತೊಂದರೆ ಇಲ್ಲ. ಆನಂದ್ ಆಡಿ ಅವರು ನಿಮಗೆ ಕರಿತೀನಿ ಸರ್, ದಯಮಾಡಿ ಬರಬೇಕು ಸ್ಟೇಜ್ ಮೇಲೆ. ನಾನು ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಯಾಷನ್ ಇರುತ್ತೆ ಯಾವಾಗಲೂ, ಅಂದರೆ ಇಲ್ಲಲ್ಲ ಇನ್ನೂ ಹೊರ್ಗಡೆ ಹೋಗಬೇಕು ಅನ್ನೋದು. ಸೊ ಹಂಗಾಗಿ ಕಾರ್ತಿಕ್, ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ನಾನು ಫಸ್ಟು ಪ್ಯಾನ್ ಕರ್ನಾಟಕ ಅಂದೆ, ಬೇಡ ಅಂತ ನನಗೇನು ಗೊತ್ತು, ನಮ್ಮದೆಲ್ಲ ಪ್ಯಾನ್ ಕರ್ನಾಟಕ ಅದು ವೀಡಿಯೋ ಎಲ್ಲ ಮಾಡಿಬಿಟ್ವಿ, ನಾನು ತಂಬಿ ಪುನೀತ ಎಲ್ಲ ಸೇರಿಕೊಂಡು. ನಾವು ಅದೇ ಹೇಳೋದು, ದೇವ್ರು ನಾವು ಇಷ್ಟು ಕೇಳಿದ್ರೆ ಇಷ್ಟು ಕೊಡ್ತಾನೆ ಅಂತ. ಅದಕ್ಕೆ ದೇವ್ರಿಗೆ ಇಷ್ಟದಲ್ಲಿ ಇಷ್ಟು ಕೊಡಬಾರ್ದು. ಹಂಗಾಗಿ ದೇವರಾಗಿ ನಿಂತು ನೀವು ಕರ್ನಾಟಕನ ದಾಟಿಸಿದ್ದೀರಾ. ಅಂದರೆ ಬಾಂಬೆಯಲ್ಲಿ ನೆನ್ನೆ ಕೂಡ ಕೇಳಿದೆ, ಶೂನ್ಯ ಡೈರೆಕ್ಟ್ರು ಫೋನ್ ಮಾಡಿ, ಸರ್ ಆಲ್ಮೋಸ್ಟ್ ಫುಲ್ ಹೌಸ್ ಇದೆ ಸರ್, ಬಾಂಬೆಲಿ ಚೆನ್ನಾಗಿ ಓಡ್ತಿದೆ ಅಂತ. ಹೈದ್ರಾಬಾದಲ್ಲಿ ಕೇಳಿದೆ, ಸರ್ ಚೆನ್ನಾಗಿ ಹೋಗ್ತಿದೆ, ನಾಟ್ ವೆರಿ ಲೆಸ್ ಮೆಂಬರ್ಸ್, ಇಟ್ಸ್ ಮೋರ್ ದೆನ್ 50 to 60% ಅಂದರು. ನಾನು ಅಂದ್ಕೊಂಡೆ ಎಸ್, ಏನೋ ಮಾಡಿದ್ದೀವಿ, ದೇವರಿದ್ದಾನೆ ಅಂತ. ಸೊ ನಿಮಗೆ ಈ ಇದ್ರ ಮೇಲೆ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ಕಾರ್ತಿಕ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯೋಗಿ ನೀನು ಬಾಮಚ, ನಿಂದೇನು, ನಾನು ಯೋಗಿ ತುಂಬ ಹಳೆ ದೋಸ್ತಿಗಳು ನಾವಿಬ್ರು. ಸೊ ಹಾಗಾಗಿ ಯೋಗಿ ನಿಂಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಎಲ್ಲರಿಗೂ ನಮಸ್ಕಾರ. ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿಜಯ್ ಅವ್ರಿಗೆ. ಯಾವಾಗಲಿಂದ ಥ್ಯಾಂಕ್ಸ್ ಹೇಳ್ಬೇಡ ಅಂತ ಹೇಳ್ತೀವಿ ಎಲ್ಲರಿಗೂ. ಬಟ್ ಏನಂದರೆ, ಇಂಡಸ್ಟ್ರಿ ಒಂದು ಬರ್ಡಾಗಿರೋ ಟೈಮಲ್ಲಿ ಆ್ಯಕ್ಚುಲಿ ಎಲ್ಲರಿಗೂ ನಾವೇನಕ್ಕೆ ಬಂದಿದ್ದಂದ್ರೆ ಇವತ್ತು ಒಂದು ಹಬ್ಬ ಮಾಡೋಕ್ಕೆ ಒಂದು ಭೀಮ ಒಂದು ಕಾರಣವಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಲ್ಲಿಂದ ಎಲ್ಲ ಕನ್ನಡ ಸಿನಿಮಾಗಳು ಓಡಲಿ ಇದೇ ನಿಟ್ಟಿನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಇಬ್ಬರಿಗೂ. ಇವ್ರು ನೋಡು, ಪ್ರೊಡ್ಯೂಸರ್ಸು ಸಾಯಂಕಾಲ ಮಾಡೋದು ಬಿಟ್ಬಿಟ್ಟು ಇವಾಗ ಮಾಡ್ತಾರೆ. ಸಾಯಂಕಾಲ ಆಗಿದ್ರೆ ಊರಬ್ಬ ಮಾಡ್ಬೋದಾಗಿತ್ತು. ಬೇಡ, ಈ ಹಬ್ಬನೇ ಚೆನ್ನಾಗಿದೆ, ಇದೇ ಥರ ಆಚರಿಸೋಣ. ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟು ಜಗದೀಶ್ ಮತ್ತು ಕೃಷ್ಣಂಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಇವತ್ತು ಸಿನಿಮಾ ಕರ್ನಾಟಕ ಬಿಟ್ಟು ಮಾರ್ಕೆಟ್ ಇದೆ, ಬೆಳೆಸ್ಬೇಕು. ಇವತ್ತಿರೋದು ಇಷ್ಟಿರೋದು ಅಷ್ಟಾಗಕ್ಕೆ ಕನ್ಸಿಸ್ಟೆಂಟಾಗಿ ರಿಲೀಸ್ ಮಾಡಬೇಕು. ಅದರಲ್ಲಿ ಜಗದೀಶ್ಗೆ ಫಸ್ಟಿಂದ ಹೇಳ್ಕೊಂಡು ಬಂದಿದ್ವಿ, ಮಾಡಿಕೊಟ್ರು ಇಬ್ಬರು. ಆಮೇಲೆ
ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೇನೂ ಥಿಯೇಟರೇ ಮೇನ್ ನಮ್ಮದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಯ್ ಸರ್ ಆಗಲಿ ಜಗದೀಶ್ ಅಂಡ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂತಂದರೆ ಹೌದು ಬಿಫೋರ್ ರಿಲೀಸ್ ಅವ್ರಿಗೆ ಏನೂ ಸೇಲ್ ಆಗದೆ ಬೇರೆ ನಾನ್ ಥಿಯೇಟ್ರಿಕಲ್ ಸೇಲ್ ಆಗದೆ ಹೋಗಿದ್ದು ಫಸ್ಟು ಅವರೇ ಅಟೆಂಪ್ಟ್ ಮಾಡಿದ್ದು. ಆ್ಯಂಡ್ ಸಾರಿ ಆ ಗಟ್ಸ್ಗೆ ನಾನು ಮೆಚ್ಕೋತೀನಿ ಯಾಕೆಂದರೆ ನೀವು ನಂಬಲ್ಲ, ಟಿ ವಿದಾಗಲಿ ಅಥವಾ ಇನ್ನೊಂದು ಯಾವುದೇ OTT ಪ್ಲ್ಯಾಟ್ಫಾರ್ಮ್ನಾಗಲಿ ಬೇಡ ಸರ್ ಆಯ್ತು ನಾವು ಬರ್ತೀವಿ ಬಿಡಿ ಸರ್. ಯಾಕೆಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು ಗಾಂಧಿನಗರದಲ್ಲಿರೋದೇ ಕೆಲವರು ಎಜುಕೇಟೆಡ್ಸು, ಇನ್ನೆಲ್ಲರೂ ಹೈಯರ್ ಸ್ಟಡೀಸ್ ಮಾಡಿರೋರು, ಪಾಪ ಇಷ್ಟೊಂದು ಓದಿಲ್ಲ ಅವರು. ನನ್ನ ಕಣ್ಣು ಕಾಣುವಂಥ ಕೆಲವರು ಪಾಪ ಎಜುಕೇಟೆಡ್ಸ್ಗಳಿದ್ದೀರಾ, ಮಿಕ್ದವರೆಲ್ಲ PhD ಹೋಲ್ಡರ್ಸು, PhDನ ಮೀರಿ ಇನ್ಯಾವುದನ್ನ HD ಇದ್ದರೆ ಅದನ್ನು ಮಾಡಿರ್ತಾರೆ, ಅವರಿಂದನೇ HD ವರ್ಷನ್ ಬಂದಿರೋದು ಗಾಂಧಿನಗರಕ್ಕೆ. ಸೊ ಹಂಗಾಗಿ ಅಂಥವ್ರ ಮಧ್ಯೆ ಈ ಎರಡು ಘಟಗಳು ನಿಂತು ನಾವು ಆಯಿತು ಸರ್ ನಮಗೆ ನಮ್ಮ ಸ್ಟಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು. ಯಾರು ತುಂಬ ನೋವು ಒಳಗಾಗ್ತಾರೋ ಅವ್ರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕ್ಕೆ ಇದೇ ಕಾರಣ. ಆಯ್ತಾ? ಯಾರು ನೋವು ಮಾಡಬೇಡಿ, ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿರಿ. ಇವತ್ತು ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರ ಸಮಾನ, ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು. ಅಷ್ಟು ನೋವು ಇದ್ರೂ ಎದೆ ತಟ್ಕೊಂಡು ಬಂದರು ನನ್ನ ಜೊತೆ, ಬನ್ನಿ ಸರ್ ಅಂತ. ಯಾಕೆಂದರೆ ಇರೋದು ಭೀಮಾ, ಇಲ್ಲಿ ಭೀಮಾ ಬಲ. ಸೊ ಹಂಗಾಗಿ ಕೆಣಕಿದ್ರಿ ಇವ್ರನ್ನ. ಆ್ಯಸ್ ಇಟ್ ಈಸ್ ನೀನು ಬರ್ದಂಗೆ ಕೆಣಕದೇ ಇದ್ದರೆ ಕ್ಷೇಮ ಅಂತ, ಕೆಣಕದೇ ಇದ್ರೇ ಕ್ಷೇಮ, ಭೀಮನ್ನ ಕೆಣಕಬೇಡಿ ಅಂಥೇಳಿ ಇವತ್ತು ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು. ಐ ಆಮ್ ಸಾರಿ. ಅದೇ ಆ ರಿಸ್ಕ್ ತೊಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ಸ್ ಓಪನ್ ಮಾಡೋ ಜನರಿಗೆ ಅಂದಾಗ ಈಗ ನೆಕ್ಸ್ಟ್ ಒಂದು ಲಿಸ್ಟೇ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿದಿಂದ. ಸೊ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ. ಜಗದೀಶ್, ಕೃಷ್ಣ ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಕಾರ್ತಿಕ್ ಅಂಡ್ ಯೋಗಿ ಎಜುಕೇಟೆಡ್ಸ್. ಮೈಸೂರು ಏರಿಯಾ ತಗೊಂಡಿರೋಂಥ ಗೋಕುಲ್ ಸಿನಿಮಾಸ್ ಓನರ್ ಗೋಕುಲ್ ರಾಜ್ ಅವರು ನೀವೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು. ಸರ್, ಗೋಕುಲ್ ಸಿನಿಮಾ ನಾವು ಮಾಡಿದರೆ ನಾವು ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ಮ ಭೀಮಾ ಅವ್ರು ಕೊಟ್ಟಿಲ್ಲ ನಮಗೆ. ಫಸ್ಟು ನಾವು ಕೇಳಿದೆ ಎಂಟೈರ್ ಕರ್ನಾಟಕ ಕೊಡಿ ಅಂತ. ಅವ್ರಿಗೆ 100% ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ, ಅದಕ್ಕೆ ಅವ್ರು ನಮ್ಮ ಜಗದೀಶ್ ಅವ್ರು ಕೊಟ್ಟಿಲ್ಲ. ಅದರಿಂದ ಒಂದು ಸಣ್ಣ ಏರಿಯಾ ಒಂದು ಕೊಡ್ತೀವಿ ಸರ್, ದಯವಿಟ್ಟು ಅದೊಂದೇ ಒಂದು ಮಾಡಿ ಸಾಕು ತಾವು ಅಂತ ಅದೊಂದು ಏರಿಯಾ ಕೊಟ್ಟರು, ನಾವು ಮಾಡಿದ್ದೀವಿ. ನಮ್ಮದು ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದೇ ಆಗ್ತಾಯಿದೆ, ಸಕ್ಸಸ್ ಆಗಿದೆ. ನಮ್ಮ ವಿಜಯ್ ಸರ್ ಅಂತೂ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ನನಗೆ ಆ ಎಂಟೈರ್ ಫಿಲಮ್ ನೋಡಿದ್ದೀನಿ. ಅವರು ಹೀರೋ ಥರನೇ, ಆದರೆ ಆ ಡ್ರ್ಯಾಗನ್ ಮಂಜು ಹತ್ರ ಒಂದು ಏಟ್ಗಳು ತಿಂತಾರೆ, ಫೈಟ್ ಮಾಡ್ತಾರೆ, ಆದರೂ ಕೂಡ ಅವರು ಏನು ಮಾಡಬೇಕು ಅದೇ ಮಾಡಿದ್ದಾರೆ ಪಿಕ್ಚರಲ್ಲಿ. ನಾನು ತುಂಬ ಸಂತೋಷ ಆಗ್ತಾಯಿತ್ತು. ಹೌದು ಸರ್, ಹೌಸ್ಫುಲ್ ಏನಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಕ್ಸ್ಟ್ರಾಡಿನರಿ ಕಲೆಕ್ಷನ್ಸ್ ಅಷ್ಟೇ. ಪಾರ್ಕಿಂಗ್ ಇದೆ, ಪಾಪ್ಕಾರ್ನ್ ಇದೆ, ದಯಮಾಡಿ ಬಿಡಿ ನಮ್ಮನ್ನ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ನೆನ್ನೆ 3 ಶೋ ನಮ್ಮ ಜಯಣ್ಣ ಅವ್ರು ಇರ್ತಾರೆ, ಅವ್ರು ಯಾವಾಗೂ ನಮ್ಗೆ ಹೇಳ್ತಾರೆ ಒಂದು ಮಾತು, ಏನಂತ ಅಂದರೆ ಯಾವುದೇ ಫಿಲಮ್ ರಿಲೀಸ್ ಮಾಡಿದ್ರು ಮಂಡೇ ಮ್ಯಾಟ್ನಿ ಫುಲ್ ಆದರೆ ಸೂಪರ್ ಅಂತಾರೆ. ಮಂಡೇ 3 ಶೋ ಫುಲ್ ಆಗಿದೆ ಎಲ್ಲ ಥಿಯೇಟ್ರ್ಗಳಲ್ಲಿ. ಎಕ್ಸ್ಟ್ರಾಡಿನರಿ ಸೂಪರ್ ಡೂಪರ್ ಹಿಟ್ ಆಗಿದೆ ಪಿಕ್ಚರ್ ಮಾತ್ರ, ಎಕ್ಸ್ಟ್ರಾಡಿನರಿ ಸೂಪರ್ ಡೂಪರ್ ಹಿಟ್. ಇದೇ ಥರ ಇನ್ನು ಬರೋ ಸಿನಿಮಾಗಳೆಲ್ಲ ಚೆನ್ನಾಗಾಗಲಿ, ಎಲ್ಲ ಥಿಯೇಟ್ರ್ ಮಾಲೀಕರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ನಮ್ಮ ಜಯಣ್ಣ ಹೆಂಗೆ ಅಂದರೆ ಗುರುರಾಜುಲ್ ನಾಯ್ಡು ಇದ್ದಂಗೆ, ಎಲ್ಲ ಹರಿಕತೆ ಹೇಳಲೇಬೇಕು. ಆ ಹರಿಕತೆ ಕೇಳ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕು. ಹೋಗೋಗಲೇ ಇಲ್ಲ ಇನ್ನೊಂದು ಉಪಕತೆ ಹೇಳ್ತೀನಿ ಬಾರ್ಲ ಅಂತ. ಹರಿಕತೆ ಉಪಕತೆ ನಾವು ಕೇಳಿದ್ರೇ ಜಯಣ್ಣ ಹತ್ರ ನಮಗೆ ಸಂತೋಷ ಆಗೋದು. ಯಾವ ಫಂಕ್ಷನ್ಗೂ ಬರಲ್ಲ ಈ ಜಯಣ್ಣ ಬೇರೆ. ಈಗ ನನ್ನ ಮಗ ತುಂಬ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗ ಸರ್ ಒಂದು 5 ಕೋಟಿ ಆಗ್ಬೋದು ಸರ್. ಇಲ್ಲಿ ಸರ್ ಹೇಳ್ಬೇಡಿ ಸರ್, ನೀವು ಯಾಕೆ ಸರ್ ಮಾತಾಡಿಯಪ್ಪ, ನಾನು ಕುತ್ಕೋತೀನಿ ಆರಾಮಾಗಿನ್ನ. ಸೊ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಎಕ್ಸ್ಟ್ರಾರ್ಡ್ನಾಗಿ ಬಂದಿದೆ. ಬಟ್ ಗಾಂಧಿನಗರಲ್ಲಿ ಈ ಥರ ಗಟ್ಸ್ ಇಟ್ಕೊಂಡು ರಿಲೀಸ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಗ್ರೇಟ್ ಅಂತ ಹೇಳ್ತೀನಿ ಇಬ್ಬರಿಗೂ. ಸೊ
ಗ್ರ್ಯಾಂಡ್ ಸಕ್ಸಸ್ ಆಗಿದೆ, ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಮಾತ್ರ. ಸೊ ವಿಶ್ ಯು ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಿನಿಮಾಗೂ ಅಂತ ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬನ್ನಿ, ಇವರು ಸೈಡ್ಗೆ ಹೋಗ್ತಾ ಇದ್ದಾರೆ ಸರ್. ಜಗದೀಶ್ ಅವರು ಮಧ್ಯ ಮಾತಾಡ್ತೀನಿ ಅಂತ ಅವ್ರು ಮಧ್ಯ ಮಾತಾಡ್ಬಿಡ್ತಾರಲ್ಲ, ಅದಕ್ಕೆ ಇರಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನು ಆ್ಯಕ್ಚುಲಿ ನನ್ನ ಪ್ರಕಾರ ಇವತ್ತು ಪ್ರೆಸ್ ಮೀಟ್ ಬೇಸಿಕಲಿ ಮಾಡಿ ತುಂಬ ಜನ ಮೀಡಿಯಾ ಫ್ರೆಂಡ್ಸು ನಾವು ತುಂಬ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಮೀಟ್ಗೆ ಪ್ರಾಬಬಲಿ ಇನ್ನೂ 1 or 2 ವೀಕ್ಸ್ ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಯಾಕೆಂದರೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು. ಇದು ಕೃಷ್ಣ ಸಾರ್ಥಕ್ಗೆ, ಜಗದೀಶ್ಗೆ, ನಮ್ಮ ಬ್ಯಾನರ್ಗೆ ಅಥವಾ ವಿಜಯ್ ಸರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ತಂದಿರೋಂಥ ಸಿನಿಮಾ. ತುಂಬ ಜನ ಥಿಯೇಟರ್ ಓನರ್ಸು ರೀಸೆಂಟಾಗಿ ಲೈಕ್ ಫ್ರೈಡೇ ಸ್ಯಾಟರ್ಡೇದೆಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟೇರ ಆದಮೇಲೆ ನಿಯರ್ಲಿ ಒಂದು 180 ಸಿನಿಮಾ ಬಂದಿದೆ 8 ತಿಂಗಳ ಗ್ಯಾಪಲ್ಲಿ. ಯಾವುದೇ ಸಿನಿಮಾಗೆ ಇಲ್ದಲೇ ಇರೋವಂಥ ಒಂದು ಬಿಗ್ಗೆಸ್ಟ್ ಓಪನಿಂಗ್ ತೊಗೊಂಡಂಥ ಸಿನಿಮಾ ಭೀಮಾ. ಸೊ ಇದು ನಮ್ಮ ಬ್ಯಾನರಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಬೈರಾಗಿ ಮಾಡ್ತಿರೋವಾಗ ವಿಜಯ್ ಸರ್ ಕರೆದು ಕೊಟ್ಟಿದ್ದ ಡೇಟ್ ಇದು. ಸೊ ಐ ಥಿಂಕ್ ಅವಾಗಲೇ ಆ ಬ್ಲೆಸ್ಸಿಂಗ್ ಇತ್ತು. ಸೊ ಅದನ್ನು ಏನು ಪ್ರಾಮಿಸ್ ಮಾಡಿದರು ಸರ್ ಅದ್ರ ಪ್ರಕಾರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲ್ಲೂ ಮಾಡಿದ್ದಾರೆ. ನೋವಿನ ಬಗ್ಗೆ ಹೇಳ್ತಿದ್ರು 100%. ಅಂದರೆ ಈ ಸಿನಿಮಾದ ಮೈನ್ ಫಸ್ಟ್ ಸಿಗ್ನಲ್ ಆಫ್ ಸಕ್ಸಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್, ನಮ್ಮ ಚರಣ್ ರಾಜ್ ಅವ್ರದ್ದು ಪಾರ್ಟಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ನ ಅನೌನ್ಸ್ ಮಾಡಿದಾಗ ಆಗಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು. ಆಗ ನಾವು ವಿ ಡಿಂಟ್ ವಾಂಟ್ ಟು ಫ್ರೀಸ್ ಇಟ್. ಯಾಕೆಂದರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗುತ್ತೆ ಅಂತ ನಾವು ಅವ್ರ ಮನೆ ವಿಜಯ್ ಸರ್ ಮನೇಲಿ ಕೂತು ಮಾತಾಡಿದ ದಿನಾನೇ ಗೊತ್ತಿತ್ತು. ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಬರ್ತಾ ಹೋದ್ವಿ. ಅಷ್ಟೊತ್ತಿಗೆ ಇಂಡಸ್ಟ್ರಿಯ ಒಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು. ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದ್ದೆ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಸು. ಈ ಸಿನಿಮಾದು ಮಾಡೋಕ್ಕಾಗಲೇ ಇಲ್ಲ. ಎಲ್ಲರೂ ಬಂದರು, ಎಲ್ಲ ಚಾನಲ್ಸು, ಎಲ್ಲ OTTಗಳು, ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸು. ಹಾಡುಗಳು ಎಕ್ಸ್ಟ್ರಾಡಿನರಿ ಹಿಟ್ಟು, ಟೀಸರ್ ಬಿಟ್ವಿ, ಅದು ವಿಜಯ್ ಸರ್ ಬರ್ಡೇಗೆ ಬಿಟ್ಟು ಟೀಸರ್ ಎಲ್ಲ ತುಂಬ ದೊಡ್ಡ ಹಿಟ್ಟು. ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇ ಕಂಟೆಂಟ್ ಬಿಟ್ಟರು 2 ಸೆಕೆಂಡಲ್ಲಿ ವೈರಲ್ ಆಗುವಂಥ ಕಂಟೆಂಟು, ಎಲ್ರಿಗೂ ಅಫ್ಕೋರ್ಸ್ ಎಲ್ಲ ಬೈಯರ್ಸ್ಗೂ ಬೇಕಾದಂಥ ಕಂಟೆಂಟೇ. ಬಟ್ ಯಾವುದು ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. ಆ ಒಂದು ಟೈಮಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸು, ಸಿನಿಮಾ ತೊಗೊಂಡಂಥ ಟೈಮು ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ಗೆ ಬಂದು ಕೂತಿತ್ತು. ನಾವು ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಮೊದಲು ನಮಗೆ ಕೈ ಹಿಡಿದಿದ್ದು ನಮ್ಮ RS ಗೌಡ್ರು, ನಮ್ಮ ಫೈನಾನ್ಷಿಯರ್ಸ್. ಮೋರ್ ದೆನ್ ದಟ್ ಒಂಥರ ಅವರು ನಮಗೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರು ಈ ಸಿನಿಮಾ ಸಲುವಾಗಿ ಜೊತೆಲಿ ನಿಂತು. ಆಗ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ ಅಟ್ ಎನಿ ಕಾಸ್ಟ್ ನೀವು ಆಗಸ್ಟಲ್ಲಿ ಬನ್ನಿ, ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಂತ ಫಸ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಅವರು. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಜನಕ್ಕೆ ನಾವು ಆಗಸ್ಟಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ಹೆಂಗೆ ಮಾಡ್ತೀರಾ, ಯಾವ ಥರ ಮಾಡ್ತೀರಾ, ಇಷ್ಟು ಕೋಟಿಗಳು ದಾಟಿಸ್ಬಿಟ್ಟಿದ್ದೀರಾ ಬಜೆಟು, ಏನೂ ಸೇಲ್ಸ್ ಆಗಿಲ್ಲ, ಸಿನಿಮಾ ಓಡುತ್ತೆ ಅಂತ ಗ್ಯಾರಂಟಿ ಏನು, ಫಸ್ಟ್ ಡೈರೆಕ್ಷನ್ ಬೇರೆ ಸೆಕೆಂಡ್ ಡೈರೆಕ್ಷನ್ ಬೇರೆ, ಯಾವ ನಂಬಿಕೆ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರಿ, ಈ ಥರ ಎಲ್ಲ ಸಾಕಷ್ಟು ಜನ ಮಾರಲಿ ತುಂಬ ಕುಗ್ಸಕ್ಕೆ ಟ್ರೈ ಮಾಡಿದ್ರು. ಬಟ್ ನಾವು ಮೊದಲನೇ ದಿನ ಏನು ವಿಜಯ್ ಸರು, ನಮ್ಮ ಜಗದೀಶು, ನಾನು ಒಂದು ದೇವಸ್ಥಾನದ ಮುಂದೆ ನಿಂತು ಏನಾದರೂ ಈ ಸಿನಿಮಾಗೆ ಒಬ್ರಿಗೊಬ್ರು ಜೊತೆ ಇರ್ತೀವಿ ಅಂತ ಅಂದ್ಕೊಂಡಿದ್ವಿ. ಅವತ್ತಿನ ದಿನನೂ ಬಂದು ನಾವು 3 ಜನ ಇದೇ ಮಾತಾಡ್ಕೊಂಡಿದ್ದು, ಇಲ್ಲ ಮಾಡೋಣ ನಮ್ಮ ಕೈಲಾಗತ್ತೆ ಅಂತ. ಆ ಒಂದು ಬಿಗ್ ಸಪೋರ್ಟ್ ನನಗೆ ಇವರಿಬ್ಬರ ಕಡೆಯಿಂದ ತುಂಬ ಜೋರಾಗಿ ಸಿಕ್ತು. ಇಲ್ಲ ಸರ್ ಮಾಡಿಬಿಡೋಣ ಆಯಿತು. ಯಾವ ಮಟ್ಟದ ರಿಸ್ಕ್ ತೊಗೊಂಡಿದ್ವಿ ಅಂದರೆ ಜನರಲಿ ಅಟ್ಲೀಸ್ಟ್ ಒಂದು ನಾನ್ ಥಿಯೇಟ್ರಿಕಲಲ್ಲಿ ಒಂದು 80% ಕವರ್ ಆಗೇ ಆಗುತ್ತೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂದರೆ. ನಾವು 99% ರಿಸ್ಕಲ್ಲಿ ಮಾಡಿದ್ದು ಸಿನಿಮಾ ಇದು. ಅಫ್ಕೋರ್ಸ್ ದಾಟ್ಬಿಡ್ತು, ಬಿಕಾಸ್ ರಿಲೀಸ್ಗೆಲ್ಲ ಅಗೇನ್ ನಾವು ತುಂಬ ಬಿಗ್ ರಿಲೀಸ್ ಮಾಡಿದ್ವಿ, ಬಿಗ್ ವೇನಲ್ಲಿ ಪಬ್ಲಿಸಿಟಿ ಮಾಡಿದ್ವಿ. ಪಬ್ಲಿಸಿಟಿಗೂ ಕೂಡ ನಾವು ಯಾವುದೇ ರೀತಿಯಾದ ಹಣ ಲೆಕ್ಕಾಚಾರ ಹಾಕ್ದಲೆ ಅದು ಕೂಡ ಕೋಟಿಗಳುಗಟ್ಟಲೆ ಖರ್ಚು ಮಾಡಿದ್ವಿ. ಸೊ ನಮಗೆ ಏನು ಇನ್ಕಮಿಂಗ್ ಇಲ್ಲ ಅನ್ನೋ ಸ್ಟೇಜಲ್ಲೂ ಕೂಡ ನಾವು ಯಾವತ್ತೂ ಸ್ಟಾಪ್ ಮಾಡಲಿಲ್ಲ, ಮಾಡ್ತಾ ಹೋದ್ವಿ. ಯಾಕಂದರೆ ಈ ಸಿನಿಮಾ ಮೇಲೆ 100% ಇದ್ದಂಥ ವಿಶ್ವಾಸ ಅದು ಖಂಡಿತ ಉಳಿಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ. ಇವತ್ತು ನಾವೇನು ಫ್ರೈಡೇ ಸಿನಿಮಾ ರಿಲೀಸ್ ಆಯಿತು, ಫ್ರೈಡೇ ಮಾರ್ನಿಂಗ್ ಶೋ ರಿಪೋರ್ಟ್ ಬಂತು. 10 ಜನದಲ್ಲಿ ಅದು ಆ್ಯಸ್ ಯೂಶುವಲ್ ಒಂದು 8 ಜನ ಎಕ್ಸ್ಟ್ರಾಡಿನರಿ ಸಿನಿಮಾ ಅಂದರು, ಒಂದಿಬ್ಬರು ಚೆನ್ನಾಗಿಲ್ಲ, ಸೋಮವಾರ ಆದಮೇಲೆ ಹೋಗಲ್ಲ ಅಂತ ಅವತ್ತೇ ಹೇಳಿದ್ರು. ಸೋಮವಾರಕ್ಕಾದ್ವಿ. ಸೋಮವಾರ ಮಾರ್ನಿಂಗ್ ಶೋಯಿಂದ ಕಾಲೇಜವರು ಎಲ್ಲ ಕಡೆ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ MMB ನಮ್ಮ ನವರಸನ್ ನನಗೆ ಕಾಲ್ ಮಾಡಿದ್ರು. ಅದೇ ಮಾತು ಹೇಳಿದ್ರು, ಬ್ರದರ್ ಬೆಳಗ್ಗೆಯಿಂದನೇ ಹೌಸ್ಫುಲ್ ಆಗ್ತಾಯಿದೆ, 80% ಆಗ್ತಾಯಿದೆ. ಆಮೇಲೆ ನಮ್ಮ ವಿಜಯ್ ಸರ್ ಟೀಮು, ನಮ್ಮ ಹರ್ಷಿತ್ ಎಲ್ಲ ಎವ್ರಿ ಮಿನಿಟ್ ಪಾಪ ಅಪ್ಡೇಟ್ ಮಾಡ್ತಾನೆ ಇದ್ರು.
ಇದು ಸರ್ ಇಲ್ಲಿ ಹಿಂಗೆ ಆಗ್ತಿದೆ, ಇಲ್ಲಿ ಹೌಸ್ಫುಲ್ ಆಗ್ತಿದೆ, ಇಲ್ಲಿ ಈ ಥರ ಅಂತ. ಆಗಿಂದ ನಾನು ರಿಪೋರ್ಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಫಸ್ಟ್ 3 days ಏನಿದೆ ಅದಕ್ಕಿಂತ ನಾವು ಮಂಡೇ ಮೇಲಿಂದ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾರಣಕ್ಕೆ. ಮಂಡೇ ಏನು ರಿಪೋರ್ಟ್ ಆಯಿತು ಅವತ್ತಿನ ದಿನ ಎಲ್ಲರೂ ಮಾತಾಡೋದು ನಿಲ್ಲಿಸಿದ್ರು ಈ ವಿಷಯದ ಬಗ್ಗೆ. ಸಿನಿಮಾ ಓಡಲ್ಲ, ಓಡುತ್ತೆ, ಇದೆಲ್ಲ ಎಲ್ಲವನ್ನು ದಾಟಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಭೀಮಾ. ಇದು ಜಸ್ಟ್ 4ರಿಂದ 5ನೇ ದಿನ ಅಷ್ಟೇ ಆಗಿರೋದು. ಈ ಮುಂದೆ ಹೋಗ್ತಾ ವಾರಾನ್ಗಟ್ಲೆ ಖಂಡಿತವಾಗ್ಲೂ ಥಿಯೇಟ್ರಿಕಲಿ ದಾಟುತ್ತೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳಬೇಕಂತ ಅಂದರೆ, ಈಗ ಎಲ್ಲ ಟಿ ವಿ ಚಾನೆಲ್ಸು ಮತ್ತು OTTs ಎಲ್ಲರೂ ದೇ ಹ್ಯಾವ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಸ್. ಮಾತುಕತೆಯಲ್ಲಿದ್ದೀವಿ. ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾದರೆ ಮಾತ್ರನೇ ಇವತ್ತಿಗೆ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ ನಮಗೆ ಮುಂಚೆ 2000 ಮುಂಚೆ ಏನಿತ್ತು ಆ ಥರ ಒಂದು ಸಿಸ್ಟಮ್ ಬರ್ತಾ ಇದೆ. ಈಗ ನಾವೆಲ್ಲರೂ ಸಿನಿಮಾ ಮಾಡೋರು ಅದಕ್ಕೆ ಅಡಾಪ್ಟ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಕಲಿ ಪ್ರೂವ್ ಮಾಡೋಣ. ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ಭೀಮಾ ದೊಡ್ಡ ಸಾಕ್ಷಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸಾರಿ, ಇದ್ರ ಜೊತೆಗೆ ನಾನು ನಮಗೆ ಡೇ 1ನಿಂದ ಜೊತೆಲಿ ನಿಂತಂಥ ಕಂಪ್ಲೀಟ್ ಮೀಡಿಯಾ ಮತ್ತು ನಮ್ಮ ಪ್ರಮೋಷನಲ್ ಟೀಮ್ಸು ಮತ್ತು ನಮ್ಮ ಡೈರೆಕ್ಷನ್ ಟೀಮು, ಆಮೇಲೆ ಸಿನಿಮಾಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಅಷ್ಟು ಜನ ಆರ್ಟಿಸ್ಟ್ಗೆ ಎಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಮ್ಮ ಜರ್ನಿನಲ್ಲಿ ನಿಮ್ಮ ಪಾತ್ರಗಳು ತುಂಬ ಮುಖ್ಯ ಇದೆ. ಸೊ ಹಾಗಾಗಿ ನೀವು ಇವತ್ತೇನು ಸಕ್ಸಸ್ ಕೊಟ್ಟಿದ್ದೀರಾ, ಈ ನಾವೆಷ್ಟೇ ಸಿನಿಮಾ ಮಾಡಿದ್ರು, ಈ ಕೆರಿಯರ್ ಎಷ್ಟೇ ಮುಂದಕ್ಕೆ ಹೋದ್ರೂ ಅದನ್ನು ಉಳಿಸ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ವಿಷಯ ಹೇಳಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ ನಮ್ಮ ಟೀಮ್ಗೆ. ಅಪಾರ್ಟ್ ಫ್ರಮ್ ದಟ್ ರಿಸ್ಕ್ ಬಗ್ಗೆ ಮಾತಾಡಿದ್ರು, ಎಲ್ಲರೂ ರೈಟ್ಸ್ ಆಗಿರಲಿಲ್ಲ ಅಂತೆಲ್ಲ ಮಾತಾಡಿದ್ರು. ಆ್ಯಕ್ಚುಲಿ ನಮಗೆ ರೈಟ್ಸ್ ಎಲ್ಲ ಕೇಳಿಲ್ಲ ಅಂತ ಹೇಳಿಲ್ಲ. ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ. ಆ ಬಜೆಟ್ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕಿದಾಗ ನಮಗೆ ಆ ರೇಟು ಕವರ್ ಆಗ್ತಿರಲ್ಲ. ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು, OTT ಅವ್ರನ್ನ ನಾವು ದೂರದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗೋ ರೀತಿಲಿ ಅವ್ರು ಕೇಳಿರ್ತಾರೆ. ಯಾಕೆಂತ ಅಂದರೆ ಈಗ ನಮಗೆ ನಮ್ಮ ಸಿನಿಮಾ ಎಷ್ಟು ದೊಡ್ಡದು, ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಈ ರೇಟು ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು, ಈಗ ನಮ್ಗೆ ಆಡಿಯೋ ಸೇಲ್ ಆಯಿತು ದೊಡ್ಡ ಮಟ್ಟಕ್ಕೆ, ಅದೇ ಥರ ನಮಗೆ OTT ಮತ್ತು ಸ್ಯಾಟಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನು ಮಾಡೋದು ಅಂತ ಅಂದಾಗ, ಕೊನೆಗೆ ಫಸ್ಟ್ ನಮಗೆ ಹೇಳಿದ್ದನ್ನು ನಮಗೆ RS ಕೊಡ್ರು. ಸರ್ ಒಂದು ಕೆಲಸ ಮಾಡಿ, ನಿಮಗೆ ಹೆಂಗೆ ಹೋದ್ರು ನೀವೇ ಡಿಸ್ಟ್ರಿಬ್ಯೂಟ್ರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ, ಥಿಯೇಟ್ರಿಕಲ್ ಬಂದ್ಬಿಡಿ ಅಂತ. ಅವತ್ತು ಹಂಗೆ ಮಾತಾಡಿದ್ದೀವಿ. ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು, ಯೋಗಿ ಅವರು ಆಫೀಸಲ್ಲಿ ಸಿಗ್ತೀವಿ. ಕಾರ್ತಿಕ್ ಅವರು ಫಸ್ಟ್ ಹೇಳ್ತಾರೆ ನನಗೆ, ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ, ನಿಮಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮಗೆ ನಮ್ಮ ಬ್ರದರ್ಸ್ ಅವರೇನೆ. ಅದಾದ ಮೇಲೆ ನಾವು ಪ್ಲ್ಯಾನ್ ಮಾಡ್ತೀವಿ. ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದರೆ, ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ, ಸಿನಿಮಾವನ್ನು ತಲುಪಿಸೋದಿದೆಯಲ್ಲ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಕಿವಿ ಮಾತು, ಒಂದು ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಆ ವಿಷಯದಲ್ಲಿ ನಮಗೆ, ಈಗ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಮಾಡಿದವರು, ಈಗ ಒಂದು ಹೋಟ್ಲ್ ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ, ಅಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ಹೋಟ್ಲ್ ಇದೆಯಾ, ಈ ಏರಿಯಾದಲ್ಲಿ ವೆಜ್ ಇದೆಯಾ, ನಾನ್ ವೆಜ್ ಇದೆಯಾ, ಹೆಂಗೆ ಸರ್ವೆ ಮಾಡ್ತೀರಿ. ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ, ಏನೇ ಒಂದು ಓಪನ್ ಮಾಡಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು. ಆದರೆ ನಾನು ಅಬ್ಸರ್ವ್ ಮಾಡಿರೋದು, ಸಿನಿಮಾ ಮಾಡ್ಬೇಕಾದ್ರೆ ಯಾರೂ ಸರ್ವೆ ಮಾಡಲ್ಲ, ಬ್ಲೈಂಡಾಗಿ ಬರ್ತಾರೆ, ಸಿನಿಮಾ ಮಾಡ್ತಾರೆ, ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಒಯ್ತೀರ. ದಯವಿಟ್ಟು ಇಂಡಸ್ಟ್ರಿಗೆ ಬೈಯೋ ಯೋಗ್ಯತೆ, ಅಧಿಕಾರ ಯಾರಿಗೂ ಇಲ್ಲ. ಯಾಕೆ ಅಂತ ಅಂದರೆ ನಿಮ್ಮನ್ನ ಯಾರು ಇಲ್ಲಿ ಕರೆಯಲ್ಲ ಅಲ್ವಾ. ನೀವು ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು, ಫೇಲ್ಯೂರ್ ಆದರೆ ಬೈಯೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡಿಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ. ಒಂದು ಕಿವಿ ಮಾತು ನನ್ನ ಕಡೆಯಿಂದ. ಇನ್ನು ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾನ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ, ಅವತ್ತು ಆ್ಯಕ್ಚುಲಿ ನೀವು ಯಾವುದಾದ್ರೂ ನಮ್ಮದು ಇದೇ ಜಾಗದಲ್ಲಿ, ನಮ್ಮ ನವರಸನ ಲಕ್ಕಿ ಸ್ಪಾಟು ಇದೇ ಜಾಗದಲ್ಲಿ ನೀವು ನಂದು ಹಳೇದು ಯಾವುದಾದ್ರೂ ವೀಡಿಯೋ ತೆಗೆದ್ರೆ ನೀವು ಬೇಕಾದ್ರೆ ಹಾಕೋಬೋದು, ಅಂದು ಇಂದು ಅಂತ ಬೇಕಾದರೂ. ನಾನು ಅವತ್ತು ಹೇಳಿದ್ದೆ, ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ನಮಗೊಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ. 100ಕ್ಕೆ ಒಂದು 10 ಸಲ ಫೇಲ್ಯೂರು ಆಗ್ಬೋದು, ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನು. ಅವೆಲ್ಲ ನಾವು, ಇದು ಜಗದೀಶ್ ಒಬ್ಬಂದೇ ಅಲ್ಲ ಇದು ಐಡಿಯಾ. ಇದರ ಹಿಂದೆ ತುಂಬ ಜನ ನನ್ನ ಸಪೋರ್ಟ್ ಮಾಡಿದ್ದಾರೆ. ನಾನೇನಕ್ಕೆ ಈ ಮಾತು ಹೇಳ್ತೀನಿ ಅಂತ ಅಂದರೆ, ಜಗದೀಶ್ ಥರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ. ಇವತ್ತು ನನ್ನ ಹತ್ರ ಬಂದು ತುಂಬ ಜನ ನನ್ನ ಹತ್ರ ಮಾತಾಡ್ತಾರೆ. ಈಗ ನಾನು ಕಾರ್ತಿಕ್ ಅವರು, ಯೋಗಿ ಅವರು ಇದ್ದಾಗೆಲ್ಲ ತುಂಬ ಜನ ಹೊಸಬ್ರು ಬರ್ತಾರೆ. ಪಾಪ ಅವ್ರ ಪಾರ್ಟ್ ನೋಡಿದ್ರೇ ಒಂಥರ ಅಯ್ಯೋ ಅನಿಸುತ್ತೆ.
ಸಿನಿಮಾ ಮಾಡಿರ್ತಾರೆ, ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ, ಒಬ್ಬ ತುಂಬ ರೆಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ, ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಒಂದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ನಾನು ಕೊಡೋದು. ಆ್ಯಸ್ ಯೂಸ್ವಲ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ. ಹಾಗಾಗಿ ಆಮೇಲೆ ನಮಗೆ ಏರಿಯಾಗಳು ತಗೊತಾರೆ. ಫಸ್ಟು ನಮ್ಮ ಗೋಕುಲ್ ರಾಜ್ ಅವರು ಎಂಟೈರ್ ಕರ್ನಾಟಕ ಕೇಳ್ತಾರೆ. ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟು ಬೇರೆ ಕೊಡಲಿಲ್ಲ ಸಿನಿಮಾನ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ, ಯಾಕೆಂದರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಕೊಡೋಕ್ಕಾಗಲ್ಲ ಸರ್. ಅದು ಏನಾಗುತ್ತೆ ಅಂತಂದರೆ ಸರ್, ಸಿನಿಮಾ ತೆಗೆದು ನಿಮ್ಗೆ ಎಲ್ಲ ಏರಿಯಾ ನಾವು ಕೊಟ್ಟಿದ್ರೆ ಇವನು ಏನೋ ಸಿನಿಮಾ ಕೊಟ್ಬಿಟ್ನಲ್ಲ, ಏನೋ ಡಮ್ಮಿ ಇರಬೇಕೇನೋ ಇದು, ಅದಕ್ಕೆ ಸೇಫ್ ಆಯ್ತು ಅವನು ಹಿಂಗೆ ಅನ್ನೋದು. ಅಲ್ಲ ನಂತರ ಹುಬ್ಳಿ ಏರಿಯಾ ಅಭಿನವ್ ಎಂಟರ್ಪ್ರೈಸಸ್ ಅಂತ ತಗೊತಾರೆ. ಅವರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ. ಆ ರೇಟ್ ಕೊಡೋದಕ್ಕಿಂತ ಹೆಚ್ಚಾಗಿ ನಮಗೊಂದು ಭಯ ಇರುತ್ತೆ, ಪಾಪ ಇಷ್ಟು ರೇಟ್ ಕೊಟ್ಟವ್ರೆ, ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪ ಅಂತ ಅಂದ್ಬಿಟ್ಟು. ಬಟ್ ಕಂಟೆಂಟ್ ನೋಡಿದ್ರೆ ಈಸಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಅಷ್ಟು ನಂಬಿಕೆ ಇಟ್ಟು ತಗೊಂಡಂಥ ಗೋಕುಲ್ ರಾಜ್ ಅವರು, ಅಭಿನವ್ ಎಂಟರ್ಪ್ರೈಸಸ್ಸು, ಹೈದರಾಬಾದ್ ಕರ್ನಾಟಕ ಒಂದು ನಮ್ಮ ಆನಂದ್ ಅಂತ ಅವರು ಕೊಡ್ತೀವಿ. ಇನ್ನು ಅಲ್ಲಿಂದ ಬಂತು ಅಂತಂದರೆ ಶಿವಮೊಗ್ಗ ಏರಿಯಾ, ಪಾಪ ಅವರೆಲ್ಲ ಬರಬೇಕಾಗಿತ್ತು, ಅವರೆಲ್ಲ ಅಲ್ಲಿ ಲೋಕಲ್ಸಲ್ಲಿ ಇರೋದ್ರಿಂದ ಬಂದಿಲ್ಲ. ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಇನ್ನೆರಡು ಏರಿಯಾ ನಾನು ಇಟ್ಕೋತೀನಿ. ನನ್ನ ಜಗದೀಶ್ ಫಿಲಮ್ಸಿಂದ ನಾನು 2 ಏರಿಯಾ ಮೇನ್ BKT ಮತ್ತು CBD ಚಿತ್ರದುರ್ಗ ದಾವಣಗೆರೆ ಏರಿಯಾ ನಾನು ಇಟ್ಕೊಂಡು ಇವೆರಡು ನಾನು ಓನಾಗಿ ರಿಲೀಸ್ ಮಾಡ್ತೀನಿ. ಹೇಳಬೇಕು ಅಂತ ಅಂದರೆ ಸಲಗಾನ ನಾನೇ ಮಾಡಿದ್ದೆ. ಸಲಗಾನ ಮೀರಿಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ನನಗೆ ಅಂತ ಹೇಳ್ತಾ, ಸಕ್ಸಸ್ ಮೀಟ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಪ್ರತಿಯೊಬ್ಬರು ನೆನಪು ಮಾಡ್ಕೊಳ್ಳೋಂಥ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬನ್ನಿ, ನಿಮ್ಮದೇ ಇಟ್ಕೊಂಡವ್ರೆ. ಸರ್ ಈಗ ಸೆಕೆಂಡ್ ವೀಕ್ಗೆ ನನಗೆ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರು ರಿಟರ್ನ್ ಆಗುತ್ತೆ. ಏಕೆಂತಂದರೆ ಇವತ್ತು ನಾವಿಲ್ಲಿ ಸುಳ್ಳು ಹೇಳ್ಬೋದು, ಇವತ್ತು ಯಾರೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಎಲ್ಲ ಥಿಯೇಟ್ರು ಕೂಡ ನನಗೆ ರಿಟರ್ನ್ ಆಗುತ್ತೆ. ಎಲ್ಲ ಕಡೆ ಎಲ್ಲ ಕಡೆ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾವ ಥಿಯೇಟ್ರ್ ಸರ್ 8 ತಿಂಗಳಿಂದ ಸಿನಿಮಾನೇ ಇರಲಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾ ಸಿಕ್ಕಿದಾಗ ಯಾರು ಸಿನಿಮಾ ತೆಗಿಯಲ್ಲ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್. ಆಮೇಲೆ ನಮ್ಮದೇ ಥಿಯೇಟ್ರುಗಳಿದೆ. ಆಮೇಲೆ ಮೇನ್ ಏನು ಅಂತಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಥಿಯೇಟ್ರುಗಳಿದೆ ಮೇನಾಗಿ. ಹಾಗಾಗಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ ಈ ಸಿನಿಮಾಗೆ. ಕಾ ಪಿಕ್ಚರ್ ಪ್ರವೀಣ, ಮತ್ತು ಸುಮಂತ್. ಓಕೆ, ಕಾ ಪಿಕ್ಚರ್ ಪ್ರವೀಣ, ನೀನು ಮಾತಾಡಬೇಕಪ್ಪ. ನಾನು ಮಾತಾಡೋದೇನಿಲ್ಲ, ನೀನು ಮಾತಾಡಬೇಕು. ನಿನ್ನ ಸಹಾಯ ತುಂಬ ಯಶಸ್ಸಿಗೆ ನಿಂದು ಕೂಡ ಸಹಾಯ ನನಗಿದೆ, ತುಂಬ ಆಗಿದೆ. ನನಗೊಬ್ಬ ತಮ್ಮನ ಸ್ಥಾನ ತುಂಬುವಂಥ ಇನ್ನೊಬ್ಬ ಒಳ್ಳೆ ಹಾರ್ಡ್ ವರ್ಕರು. ಒಳ್ಳೇದಾಗಲಿ ನಿನಗೆ. ನೀನು ಎರಡು ಮಾತಾಡು. ಇನ್ನೆರಡು ಹೆಸರು ಮರ್ತೆ, ಇವ್ರದ್ದೇ ಹೆಸರು. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರಮೋಷನ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ, ಪ್ರಮೋಷನ್ ಅಂದರೆ ಹಿಂಗೆ ಮಾಡಬೇಕು ಅಂತ. ಅದಕ್ಕೆ ಮೊದಲನೇ ಕಾರಣ ವಿಜಯ್ ಸರ್. ಯಾಕೆಂದರೆ ವಿಜಯ್ ಸರ್ದೆ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಅವ್ರದ್ದೇ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತು ಮೇನ್ ನಮ್ಮ ಅಲ್ಲೂ ರಘು ತುಂಬ ಈ ಸಲ ಯುನಿಕ್ ವೇಗಳಲ್ಲಿ ಪ್ರಮೋಟ್ ಮಾಡಿದ್ರು. ಅವ್ರಿಗೆ ಅದೊಂದು ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲ. ಅವೆಲ್ಲ ನಮಗೆ ತುಂಬ ಪ್ಲಸ್ ಆಯಿತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಯ್ ಸರ್ನ ಐಡಿಯಾ ಮಾಡ್ಕೊಳ್ಳಿ, ನೆಕ್ಸ್ಟ್ ಫ್ರೀ ಆಗಿದ್ದಾಗೆಲ್ಲ. ಪ್ರಮೋಷನ್ ಕಿಂಗ್ ಈಗ ಇವರು. ಮಾತಾಡಿ. ನಾನು ಪ್ರೊಡ್ಯೂಸರ್ಸ್ಗೆ ಮಾತ್ರ ಮಾಡೋದು, ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸರ್ಗೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಎಲ್ಲ ಕಾರಣ ಅಂತಂದರೆ, ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ, ದೊಡ್ಡ ತಲೆ ವಿಜಯ್ ಸರು. ನನ್ನನ್ನು ದುಡ್ಡು ಕೊಟ್ಟಿರೋದು ಕೃಷ್ಣ ಸಾರ್ಥಕು ಮತ್ತು ಜಗದೀಶ್ ಅವರು. ಸೊ ಒಂದು ಅಂದರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಆ್ಯಂಡ್ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರು ಅವತ್ತು ಏನು 2 ವರ್ಷದ ಹಿಂದೆ ನನಗೆ ಆಪರ್ಚುನಿಟಿ ಕೊಟ್ಟರು. ಅದಕ್ಕೆ ನಮ್ಮ ತಂಡ, ಕನ್ನಡ ಪಿಕ್ಚರ್ ತಂಡ, ವಿಶೇಷವಾಗಿ ಸುಮಂತ, ರವಿ, ಕಾವ್ಯ ಮತ್ತು ನಮ್ಮ ಇಡೀ ಎಡಿಟರ್ಸು ಅರುಣ, ಕಿರಣ್, ನಮ್ಮ ತಂಡ ತುಂಬ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆ್ಯಕ್ಚುಲಿ ರಜಾನೂ ಕೊಟ್ಟಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ಟರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು, ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು, ಮೀಡಿಯಾದವರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅಂದರೆ ಇಂಡಸ್ಟ್ರಿ ಈ ಥರದೊಂದು ಸ್ಥಿತಿಯಲ್ಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು.
ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟರ ಮಟ್ಟಿಗೆ ರೀಚ್ ಆಗೋಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ ಸ್ವಲ್ಪ ಇದಾಗ್ತದೆ. ವಿಜಯ್ ಸರ್ ತಂಡ ಅಲ್ಲು ರಘು ಆಗಿರ್ಬೋದು, ಪುನೀತ್ ಆಗಿರ್ಬೋದು, ನಮ್ಮ ವೀರು, ಆಮೇಲೆ ತಂಬಿ, ಸೊ ಇವರ ಸಹಕಾರ ತುಂಬ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಇದೆಲ್ಲದರ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ವಿಜಯ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸು. ಅಂದರೆ ಪ್ರತಿ ಸಲ ನನ್ನ ನಂಬ್ತಾರೆ, ಆಮೇಲೆ ನಾನು ಹೇಳೋದನ್ನು ಗೌರವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅದು ಯಾವಾಗಲೂ ವರ್ಕ್ ಆಗುತ್ತೆ ಕೂಡ. ಒಂಥರ ಲಕ್ಕಿ, ಅದು ಅದೃಷ್ಟ. ನಾವೇನೇ ಮಾಡಿದ್ರು ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತು ಕೃಷ್ಣ ಸಾರ್ಥಕ್ ಅವರು ಮತ್ತು ಜಗದೀಶ್ ಸರ್ ತುಂಬ ಥ್ಯಾಂಕ್ಸ್. ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಆ್ಯಂಡ್ ನವರಸನ್, ಮೈ ಫ್ರೆಂಡ್ ನವರಸನ್ ಪ್ರತಿ ಹಂತದಲ್ಲೂ ನಮ್ಮ ಜೊತೆಗೆ ನಿಂತಿದ್ದಾರೆ. ನಾಳೆ ಇದೇನೋ ಮಾಡಬೇಕು ಅಂದ ತಕ್ಷಣ ಕ್ವಿಕ್ಕಾಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್ಸು, ಅದು ಜನ ಥಿಯೇಟರ್ಗೆ ಬರೋದು, ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು. ಭೀಮಾ ತಂಡ ಅದನ್ನು ತುಂಬ ಕಾನ್ಫಿಡೆಂಟಾಗಿ ಡೇ ಒನ್ನಿಂದನೂ ಮಾಡಿತ್ತು. ಇವತ್ತು ಅದು ಪ್ರೂವ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಅಲ್ಲು ರಘು ಹೇಳಿದರು, ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಸ್ಗೆ ಆರ್ಟಿಸ್ಟ್ಗಳು ತುಂಬ ಇಂಪಾರ್ಟೆಂಟ್. ಆರ್ಟಿಸ್ಟ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್. ನಾನು ಪ್ರತಿ ಸಿನಿಮಾ ಪ್ರಮೋಷನ್ಗೆ ಹೋದಾಗಲೂ ಹೇಳ್ತೀನಿ ಇದನ್ನು, ಆರ್ಟಿಸ್ಟ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸರು. ಅವರು ಇಳಿದು ಇದೆಲ್ಲ ಮಾಡಲಿಲ್ಲ ಅಂದಿದ್ರೆ ಇಷ್ಟು ದೊಡ್ಡದಾಗಿ ಪಬ್ಲಿಸಿಟಿ ಆಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು ಯಾವುದೋ ಇದು ಅಂದರೆ ನಡಿಯಪ್ಪ, ಅದ್ಯಾವುದು ನಡಿಯಪ್ಪ, ಅವ್ರು ಕರ್ಸಪ್ಪ, ಆ ಥರದ್ದು ಒಂದು ಎನರ್ಜಿ. ಮತ್ತು ಪಾಪ ಅವರು ನನ್ನ ಪ್ರಕಾರ 4 ಅವರ್ ನಿದ್ದೆ ಮಾಡ್ತಾರೆ ಅಷ್ಟೇ. ಅಷ್ಟು ಎನರ್ಜೆಟಿಕ್ ಆಗಿ ನಮ್ಮ ಜೊತೆಗೆ ಸಾಥ್ ಕೊಟ್ಟರು. ಎಲ್ಲ ಕ್ರೆಡಿಟು ನಾನು ವಿಜಯ್ ಸರ್ಗೆ ಕೊಡೋಕೆ ಇಷ್ಟಪಡ್ತೀನಿ. ವಿಜಯ್ ಸರ್ನಿಂದನೇ ಇದೆಲ್ಲ. ಥ್ಯಾಂಕ್ ಯು. ಇನ್ನೊಂದು ಸತಿ ಎಲ್ಲ ಸಹಾಯ ನನ್ನ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಟಿ ವಿ ಆ್ಯಂಕರ್ಸ್ ಏನು ಬಂದಿದ್ರಿ, ಎಲ್ಲ ಸ್ನೇಹಿತರು, ನೀವು ಮಾಡಿಕೊಟ್ಟಂಥ ಕಾರ್ಯಕ್ರಮಗಳು ಎಲ್ಲವೂ ಈ ಭೀಮನ ಸಕ್ಸಸ್ಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಎಸ್, ಇಂಡಸ್ಟ್ರಿಗೆ ನವರತ್ನ ಉಂಗುರ ಇದ್ದಂಗೆ ನವರಸನ್. ಎಲ್ರಿಗೂ ನಮಸ್ಕಾರ. ಭೀಮಾ ಸ್ಟಾರ್ಟಿಂಗಿಂದ ನಾವು ವಿಜಯ್ ಸರ್ ಜೊತೆ ಸಲಗಾದಲ್ಲಿ ಓಪನಿಂಗಿಂದ ಆ ಸಿನಿಮಾ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಲಗ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಅವತ್ತು ಇಂಡಸ್ಟ್ರಿಗೆ. ಅದಾದಮೇಲೆ ಇಷ್ಟು ಗ್ಯಾಪಲ್ಲಿ ತಿರ್ಗಾ ನಮ್ಮ ಭೀಮಾ ಒಂದು ಇಂಡಸ್ಟ್ರಿನ ಕಾಪಾಡೋಕ್ಕೆ, ಇಂಡಸ್ಟ್ರಿನ ಭೀಮನ್ ಥರ ಹೆಗಲ ಮೇಲೆ ಹೊತ್ತು ನಿಂತಿದ್ದೀರ ಸರ್. ಇವತ್ತು ಇಡೀ ಇಂಡಸ್ಟ್ರಿ ಚಿರಋಣಿಯಾಗಿದೆ ನಿಮಗೆ. ಎರಡನೇದು ಏನಂದರೆ ಜಗದೀಶು ಮತ್ತು ಸಾರ್ಥಕು, ಪಾಪ ಏನು ಅವರು ಪಟ್ಟಿರೋ ಶ್ರಮ ಮತ್ತು ಇದಕ್ಕೆ ಸಾಥ್ ಕೊಟ್ಟಂಥ ವಿಜಯ್ ಸಾರು. ಒಂದು ಟೀಮ್ ವರ್ಕ್ ಅಂದರೆ ನಿಜವಾಗ್ಲೂ ಹಿಂಗೆ ಇರಬೇಕು ಅನ್ನೋದನ್ನು ಒಂದು ಇವತ್ತು ತೋರಿಸ್ಕೊಟ್ಟಿದೆ. ಇಷ್ಟು ದೊಡ್ಡ ಸಕ್ಸಸ್ಸು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು. ಇದು ಕೊಟ್ಟಿದ್ದಕ್ಕೆ ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಡ್ರಗ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸ್ಪೆಷಲಿ ಇವತ್ತಿನ, ಇಲ್ಲ ಪರವಾಗಿಲ್ಲ, ನೀನು ಬೇಕಾದ್ರೆ ಕೂತ್ಕೋ, ಏನು ತೊಂದರೆ ಇಲ್ಲ. ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ ಸಿಕ್ಕಿದೆ ನನಗೆ. ನಿಮ್ಗೆ ಥ್ರೆಟ್ನಿಂಗ್ ಕಾಲ್ ಏನು ಬರಲಿಲ್ಲ? ಥ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್. ಯಾಕೆಂದರೆ ಈಗ ಇನ್ನೊಂದಷ್ಟು ಈ ಮಕ್ಕಳು, ಇವತ್ತು ಒಂದು ಪೋಸ್ಟ್ ಮಾಡಿದ್ದೀನಿ, 7ನೇ ಕ್ಲಾಸ್ ಮಗು ಗಾಂಜಾ ಸೇದಿ ಇವತ್ತು ಆ ರಿಹ್ಯಾಬ್ ಸೆಂಟ್ರಲ್ಲಿ ಸೇರಿಕೊಂಡಿರೋದನ್ನು ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನು ಹಾಕಿದ್ದೀನಿ. ಮತ್ತು ಕೆಲವು ಪೆಡ್ಲರ್ಗಳ ನಂಬರ್ಗಳು ತೊಗೊಂಡಿದ್ದೀನಿ. ಹಂಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರ್ಬೋದು, ಬಂದರೆ ತೊಂದರೆ ಇಲ್ಲ. ನಾನು ಯಾರೋ ಮೊನ್ನೆ ಅಂದೆ, ಥ್ರೆಟ್ಟು ಮಾಡೋರಿಗೆ ಥ್ರೆಟ್ ನಾನು. ಸೊ ಹಾಗಾಗಿ ಬರಲಿ, ಯಾರ್ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರುತ್ತೆ 100% ಬರುತ್ತೆ. ಯಾಕಂದರೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗ ನೆನ್ನೆ ರಾತ್ರಿ ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು 7ನೇ ಕ್ಲಾಸು ಮಗು ಮನೇಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ ಅದು. ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಿನಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸಿದೆ. ತುಂಬ ನೋವಿನ ಸಂಗತಿ ಏನು ಅಂದರೆ, ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವಾಗ ನಿಜವಾಗ್ಲೂ ನನಗೆ ಕೋಪ ಬಂತು. ಭೀಮಾ ಆಗಲೇಬೇಕು
ಭೀಮಾ ಆಗದೆ ಅವರು ಸರಿ ಹೋಗಲ್ಲ. ಅಂದರೆ ವ್ಯವಸ್ಥೆ ಕೈ ತೊಗೊಳ್ಳದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವ್ರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ. ನಾನು ಆ ಹುಡುಗಿನ ಕೇಳಿದೆ ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೇ ಇದ್ದಾಗ ಹಂಚ್ಕೋತೀವಿ ಸರ್ ಒಂದೇ ನೀಡ್ಲನ್ನ, ಆ ಒಂದೇ ನೀಡ್ಲಿಂದ ಬಂದಿದೆ, ಐ ಆಮ್ ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಮಗು. ಲಿಟ್ರಲಾಗಿ ಹತ್ಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಇದು ನೋಡಿದಾಗ ತುಂಬ ಕೋಪ ಬರುತ್ತೆ. ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು, ಸಿನಿಮಾ ಹಿಟ್ಟಾಯಿತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದರೆ ನಾವೆಲ್ಲ ಹೋರಾಡದೇ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶಯರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ. ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ, ನೀವು ನಂಬೋದಿಲ್ಲ. ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದಿದೆ, KC ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ HIV ಆಗಿರೋದು. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಯಾರ ಮಕ್ಕಳಿಗೆ ಬೇಕಾದರೂ HIV ಪಾಸಿಟಿವ್ ಆಗ್ಬೋದು. ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತುಬಿಟ್ಟಿದೆ. ಅದನ್ನು ನಾಶ ಮಾಡೋಕ್ಕಾಗ್ತಿಲ್ಲ. ನನಗೆ ಗೊತ್ತು ಯಾಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತು. ಇದಕ್ಕೆ ಥ್ರೆಟ್ಗಳು ಬರ್ತವೆ, ನನಗೆ 100% ಬರುತ್ತೆ ಥ್ರೆಟ್ಟು. ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗಲೂ. ಆದರೆ ಈ ಟೈಡಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ HIV ತರ್ತಾ ಇದೆ. ನೀವು ನಂಬೋದಿಲ್ಲ, ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತು ಹಾಕಬೇಕಾಗಿತ್ತು, ಬೇಡ ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಬಟ್ ಆದರೂ ತಡೆಯೋಕ್ಕಾಗ್ತಾ ಇಲ್ಲ. ಇಡೀ ಬೆಂಗಳೂರಲ್ಲಿ ಒಂದು 20-25% ಮಕ್ಕಳು HIV ತುತ್ತಾಗ್ತಾರೆ. ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ. ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ, ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ, ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡ್ಕೊಳ್ಳದೆ ಹೋದರೆ ಮುಂದಿನ 5 ವರ್ಷಕ್ಕೆ ನಿಮಗೆ ಈಗ HIV ತುತ್ತಾಗಿರೋ ಮಕ್ಕಳು, ನೀವೇನು ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ, ಓಟ್ ಹಾಕೋಕ್ಕೆ ಗತಿ ಇಲ್ಲಿರೋ ಮಕ್ಕಳು ಸತ್ತೋಗ್ತಾರೆ. ಇನ್ನೊಂದು 20 ವರ್ಷ ಹೋದರೆ ಬರುವಂಥ ಪೀಳಿಗೆಯಲ್ಲಿ 80% HIV ಪಾಸಿಟಿವ್ ಆಗುತ್ತೆ. ಇದು ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಸರ್. ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು. ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯಿತು ಸರ್ ಹೋಗೋಣ ಅಂದಿದ್ದಾರೆ. ಶಿವಕುಮಾರ್ ಸರ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಜುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾರ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ನಿಮ್ಮವರೇ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊಂಡೋಗಿ ತೋರಿಸ್ತೀನಿ. ಯಾಕಂದರೆ ಎಲ್ಲವೂ ಮಾಹಿತಿ ಆಗಿದೆ ಇದು. ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂಥೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ. ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ, ಅದು ಓಕೆ. ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್ ಇದನ್ನು, ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೇ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಪೆಡ್ಲರ್ಗಳು. ಮೊನ್ನೆ ತುಂಬ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬ ಕಾದೆ. ತುಂಬ ಹೊತ್ತು ಹೊರಗಡೆ ಬರಲಿಲ್ಲ ಅವನು. ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬಂದು ಸ್ಟೇಷನ್ ಕೊಡ್ತಿದ್ದೆ ಅವನ್ನ. ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅಲ್ಲು ರಘು, ನಾವು ಸುಮಾರು ಒಂದು 8 ಅವರ್ ಕಾದಿದ್ದೀವಿ, ಊಟ ಮಾಡಲಿಲ್ಲ. ಒಬ್ಬನನ್ನು ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡಿತೀವಿ. ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿ. ಫಸ್ಟು ಎಲ್ಲ ಹುಡುಗರು ನೋಡಲಿ ಇದನ್ನು. ಹೇಳಿ ಸರ್. ಇದು ಅಟ್ಲೀಸ್ಟ್ ಡಿಪಾರ್ಟ್ಮೆಂಟಿಗೆ ತೋರಿಸೋ ಸರ್ ಡಿಪಾರ್ಟ್ಮೆಂಟಿಗೆ ನಾನು ತೋರ್ಸೋಕ್ಕೆ ರೆಡಿ ಇದ್ದೀನಿ. ನಾನು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತೀನಿ.
ಮನವಿಗಿನ್ನ ಹೆಚ್ಚಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗುಗೆ ಏನು HIV ಆಗಿದೆ, ನಮಗೆ ಕೈಗೆ ಸಿಕ್ಕಿರೋಂಥ ಒಂದು ಹೆಣ್ಮಗು ಅದು ಇನ್ನೊಂದು 20 ವರ್ಷ ಇರ್ಬೋದು ಅಷ್ಟೇ, 20-21 ವರ್ಷ. ಬಹುಶಃ ಬಂದು 1 ವರ್ಷ 2 ವರ್ಷ 18 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ HIV ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳಿಗೆ HIV ಆಗಿದೆ ಇವತ್ತು. ನನಗೆ ಆ ಕೋಪ ತುಂಬ ಇದೆ. ನಾನು ಅದಕ್ಕೇ ಅಷ್ಟು ಹಾರ್ಶಾಗಿ ಪಿಕ್ಚರ್ನ ನಾನು ಮಾಡಿರೋದು. ಎಲ್ಲರೂ ಕೇಳ್ತಾರೆ ಏನಕ್ಕೆ ಅಷ್ಟೊಂದು ಹಾರ್ಶಾಗಿ ನಿಂತ್ಕೋತೀರಾ, ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ವ. ಹೌದು, ನೀವು ಎಚ್ಚೆತ್ಕೊಳ್ಳದೆ ಹೋದರೆ ನನ್ನಂಥವ್ನು ಯಾರೋ ಒಬ್ಬ ಉಟ್ಕೋತಾನೆ. ಯಾವುದೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು, ಹೆಣ್ಮಗು ಅಣ್ಣ ಉಟ್ಕೋಬೋದು, ಗಂಡು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೋ ಒಬ್ಬರು ಎತ್ಕೋತಾರೆ ಕೈಗೆ ನಾವು ಮಾಡ್ತೀವಿ ಅಂತ. ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆದರೂ ಆ್ಯಕ್ಷನ್ ತೊಗೊತಾ ಇದ್ದಾರಂತೆ ಚಿಕ್ಕದಾಗಿ, ಬಟ್ ಸೀರಿಯಸ್ ಆಗಿ ಆಗಬೇಕು. ಆದರೆ ಅವತ್ತು ಗಾಂಜಾ ಬಂದಾಗ ನಾವು ಇವತ್ತು ನಿಲ್ಸೋಕ್ಕಾಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸದೇ ಹೋದರೆ ದೇವರಾಣೆ ಹೇಳ್ತೀನಿ ಸರ್, ಬೆಂಗಳೂರು ನೀವು ನಂಬಲ್ಲ, ಉಡ್ತಾ ಪಂಜಾಬ್ ಆಯಿತು ಗೊತ್ತಾ, ಆ ಥರ ಆಗುತ್ತೆ ನಮ್ಮ ಬೆಂಗಳೂರು. ಯಾರ್ಯಾರಿಗೆ ಅಂಟ್ಕೊಳ್ಳುತ್ತೆ ಗೊತ್ತಿಲ್ಲ. ಇದು ಫಸ್ಟ್ ಸಲಗ ಮಾಡಿದಾಗ ಫ್ಲೂಕ್ ಅಂತ ಹೇಳ್ತಾರೆ ನಿಮ್ಮ ಡೈರೆಕ್ಷನ್, ಏನೋ ಒಂದು ಫಸ್ಟ್ ಸಿನಿಮಾ ಹೆಂಗೋ ಹೋಯ್ತು ಅಂತ. ಭೀಮಾದಲ್ಲಿ ತುಂಬ ಖರ್ಚಾಗ್ಬಿಟ್ಟಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ಸು ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು ಬಿಫೋರ್ ರಿಲೀಸ್. ಇದೆಲ್ಲ ನಿಮ್ಮ ಕಿವಿಗೆ ಬಿದ್ದಿತ್ತ ಸರ್? ನನ್ನ ಕಿವಿಗೆಲ್ಲ ಬೀಳುತ್ತೆ ಸರ್. ನಾನು ಎಲ್ಲ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು, ತುಂಬ ಚಿಕ್ಕದು. ಇಲ್ಲಿ ಹೊಡೆದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ, ಅಲ್ಲಿ ಹೊಡೆದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಂಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ. ಅದಾಯಿತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೇ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬೀಳೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ, ಕಟ್ಕೊಂಡ್ಬಿಟ್ರೆ ಮುಂದೆ ನೋಡೋದೇ ಇಲ್ಲ. ನಾನೇ ಗೆಲ್ತೀನಿ, ನಾನು ಗೆಲ್ತೀನಿ, ನಾನಂತೂ ಸೋಲಲ್ಲ. ಒಂಟಿ ಸಲಗನೂ ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡಿಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಹ್ಯಾಟ್ರಿಕ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರೆಸ್ಕೋಬೇಕು. ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೂ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದರೆ ನಿಮ್ಮ ಸಿನಿಮಾ ಅಂತಲ್ಲ, ಯಾವ ಸಿನಿಮಾ ನೋಡಲ್ಲ ಅನ್ನೋ ಥರದ್ದೆಲ್ಲ ಇತ್ತು. ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯಿತು, ನಿಮ್ಗೆ ನಾವು ಗೌರವ ಕೊಡೋಣ, ಸಂತೋಷ, ಅದು ನಿಮ್ಮ ಭಾವನೆ. ಆದರೆ ನೋಡ್ತಾ ಇರೋರು, ಹಂಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಮ ಗೌರವ ಇದೆ. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ, ಮತ್ತು ಅದನ್ನು ತೊಗೊಂಡು ಪಾಸಿಟಿವ್ ಆಗೇ ತೊಗೋತೀವಿ. ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊಳ್ಳೋನು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಸರ್, ನಿಮ್ಮ ಸಲಗ ಕೋವಿಡ್ ಟೈಮಲ್ಲಿ ಬಂದಿತ್ತು. ಹೌದು. ಈಗ ಭೀಮಾ ಅದೇ ಸಂಕಷ್ಟ ಟೈಮಲ್ಲಿ ಬಂದು, ಈ ರಿಸ್ಕ್ ಮತ್ತು ಈ ಧೈರ್ಯದ ಬಗ್ಗೆ ಸರ್, ರಿಸ್ಕು ಮತ್ತು ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೋತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊತೀನಿ. ಯಾವಾಗಲೂ ನಾನು ಮನೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಹಿಂಗೆ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ. ತಯಾರಿ ಇಲ್ಲ ಅಂದರೆ ನಾನು ಯಾರನ್ನೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್ ಯಾವಾಗಲೂ. ಸರ್, ಸಲಗ 2, ಭೀಮಾ 2, ಈಗ ನೆಕ್ಸ್ಟ್ ತಂಬಿದು. ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಸರ್, ಅದು ನನ್ನನ್ನು ನಂಬಿ ಬಂದಂಥ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತು ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತು ಇನ್ಯಾರು ನಮ್ಮ ಜೀವನ ಎಲ್ಲನೂ ನನ್ನನ್ನು ನಂಬ್ಕೊಂಡು ಬಂದವು. ಅವು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದನ್ನು ನಾನು ಯಾವತ್ತು ಬೇಕಾದರೂ ಬರೆಯೋಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ಅದು ನನ್ನ ಕೈಯಲ್ಲಿರೋವಂಥ ಒಂದು ಗ್ರಿಪ್ ಅದು. ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಂಗಾಗಿ
ಅವ್ರಿಗೆ ಫಸ್ಟ್ ಈಗ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ಗೆ ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದ್ದೀನಿ ಬರೆಯೋದಕ್ಕೆ. ಪ್ರೊಡ್ಯೂಸರ್ ಸೇಮ್. ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ ಅವ್ರು ಕೊಡಲ್ವಾ ಕಾಲ್ ಶೀಟ್? ಹಂಗಲ್ಲ, ಅವ್ರಿಗೆ ಕಾಲೇ ಕೊಟ್ಬಿಟ್ಟಿದ್ದೀನಿ ಇನ್ನೇನು ಸರ್ ಅವ್ರಿಗೆ. ಅವ್ರಿಗೆ ಹಂಗಾಗಿ ನನಗೆ ಅಂದರೆ ರಿಪೀಟ್ ಮಾಡೋದಕ್ಕಿಂತ ಇದಾದಮೇಲೆ ಒಂದಾದ್ಮೇಲೆ ಒಂದು ಮಾಡೋಣ ಅನ್ನೋ ಆಸೆ. ಅವರು ಒಂದು ಗ್ಯಾಪ್ ತೊಗೊಳ್ಳಿ, ನಾನು ಒಂದು ಗ್ಯಾಪ್ ತೊಗೋತೀನಿ. ತುಂಬ ಹೊತ್ತಿಂದ ಜಗಳಗಳು ಆಡ್ಕೊಂಡ್ಬಿಡ್ತೀವಿ, ನೋಡಿದಿರಲ್ಲ ನೀವು. ಅಂದರೆ ನಾನೇ ಅಂತಲ್ಲ, ಯಾವುದೇ ಸಂಬಂಧಗಳಿಗೆ ತುಂಬ ಹೊತ್ತು ಹಿಂಗಿದ್ರೆ ಹೋಗ್ರಿ ಅಂದ್ಬಿಡ್ತಾರೆ. ಬೇಡ, ಅದು ನನ್ನ ಮೇಲೆ ಅವ್ರಿಗೆ ನನ್ನೊಂದು ಅಷ್ಟು ಗೌರವ ಇಟ್ಟಿದ್ದೀನಿ, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಗ್ಯಾಪ್ ತೊಗೋತೀನಿ. ನನಗೆ ಅದೇ ಥರ ಟೇಸ್ಟ್ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ಸ್ ಬೇಕು ನನಗೆ. ಆ ಪ್ರೊಡ್ಯೂಸರ್ಗೆ ಕಾಯ್ತಾ ಇದ್ದೀನಿ ನಾನು. ಸೊ ಹಂಗಾಗಿ ತಂಬಿದ್ದೀನಿ, ಅನೌನ್ಸ್ ಮಾಡ್ತೀನಿ. ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತ ಯಾರು ಬರ್ತಾರೋ, ಬಿಕಾಸ್ ನಮ್ಮ ಸ್ಟೈಲ್ ನಿಮಗೆ ಗೊತ್ತಲ್ಲ. ನನ್ನನ್ನು ನಂಬಿದ್ದವರು ಇವ್ರು ಹಂಗೆ ಇದ್ದರು, ಏನು ಹೇಳಿದ್ರು ಬೇಡ ಅನ್ನಲಿಲ್ಲ ನಮಗೆ. ಆ ಥರದ ಪ್ರೊಡ್ಯೂಸರ್ಗಳು ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆಲ್ಲ ಚೆನ್ನಾಗಿ ಮಾಡಿದ್ದೀನಿ ನೀನು, ಸಕ್ಕತ್ತಾಗಿದೆ, ಬಟ್ ಅದೊಂಥರ ಇದೆ ಒಂಥರ ಇದೆ. ನಾನು ಹೇಳಿದೆ, ಗುರು ಒಂದು ಕೆಲಸ ಮಾಡು, ನೀನು ಡೈರೆಕ್ಷನ್ ಮಾಡಿಬಿಡು, ನಾನು ಆ್ಯಕ್ಟಿಂಗ್ ಮಾಡಿಬಿಡ್ತೀನಿ ಅಂದೆ. ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದರೆ, ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಇಷ್ಟು ಸಾವಿರ, ಇದಕ್ಕೆ ಇಷ್ಟು ಲಕ್ಷ, ಇದಕ್ಕೆ ಇಷ್ಟು ಕೋಟಿ, ಅನ್ನಕ್ಕೆ ಇಷ್ಟು ಹಾಕಬೇಕು, ಬೇಳೆಗೆ ಇಷ್ಟು ಕೊಡಬೇಕು, ಬೆಲ್ಲಕ್ಕೆ ಇಷ್ಟು ಕೊಡಬೇಕು, ಆರ್ಟಿಸ್ಟ್ಗೆ ಇಷ್ಟು ಕೊಡಬೇಕು. ಅವರೇ ಕತೆ ಕೇಳಿದಿರಾ ಅವ್ರಿಗೆ ಲಿಸ್ಟ್ ಕೊಟ್ಬಿಡ್ತಾರೆ. ತೊಗೊಳ್ಳಿ ಈ ಲಿಸ್ಟ್. ಅಡುಗೆ ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ, ಹಂಗೆ ಲಿಸ್ಟ್ ಕೊಟ್ಬಿಡ್ತಾರೆ, ಈ ಲಿಸ್ಟ್ ಇದ್ರೆ ಪಿಕ್ಚರ್ ಮಾಡೋಣ ಅಂತ. ದೇವರಾಣೆಗಳು ಅಂಥ ಪ್ರೊಡ್ಯೂಸರ್ಸ್ ನನಗೆ ಬೇಡ. ನಮ್ಮನ್ನು ಫ್ರೀ ಬಿಡಬೇಕು. ಇವಾಗ ನನ್ನ ಕೃಷ್ಣನ ಮತ್ತು ಜಗದೀಶ್ನ ಸಂಬಂಧ ಹೆಂಗೆ ಅಂದರೆ, ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡು ಅಂತ. ಯಾಕೆಂದರೆ ಆ ಥರದ್ದು ನಡೆದಿದೆ. ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ. ನಾವೆಲ್ಲ ವಿ ಡೈ ಫಾರ್ ದ ಅಚೀವ್ಮೆಂಟ್. ಯಾವಾಗಲೂ ನಾವು ಸಾಯದೆ ಅಚೀವ್ಮೆಂಟ್ ಮಾಡೋಕ್ಕೆ ಹೊಡೆದಾ ಇರ್ತೀವಿ. ಸೊ ಹಂಗಾಗಿ ಆ ಥರ ಪ್ಯಾಷನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್. ಬರಲಿ, ನನ್ನ ತಂಬಿ ಸಿನಿಮಾಗೆ ನಾವು ಮಾಡ್ತೀವಿ. ನಿಮಗೆ ಸರ್ ನೆಕ್ಸ್ಟ್ ಲೈನ್ ಅಪ್ ಮೂವಿ ಜಡೇಶ್ದಿದೆ. ಜಡೇಶ್ ಜೊತೆಲೇ ತಂಬಿ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಅರ್ಜುನ್ ಜನ್ಯ ಮೇಲೆ ಸಿಟ್ಟಿದೆಯಾ? ಅರ್ಜುನ್ ಜನ್ಯ ಮೇಲೆ ನಂಗೆ ಪ್ರೀತಿ ಸರ್. ಅರ್ಜುನ್ ಜನ್ಯ ನನಗೆ ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ನಾನು ಯಾಕೆಂದರೆ ಈಗ ಏನಾಗುತ್ತೆ ಸರ್, ಈಗ ಈ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡ್ತೀವಲ್ಲ, ಆತ ಸೀನ್ ತೆಗಿತಾ ಅದು ಡೈಲಾಗ್ ಇರಲಿಲ್ಲ, ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ ಹಿಂಗೆ. ಜಾಕ್ ಬಂದಾಗ ಹಂಗೆ ಅನಿಸ್ತು ನನಗೆ. ನೀಟಾಗಿ ಹಂಗೆ ಮುದ್ದಾಗಿ ಅರ್ಜುನ್ ಜನ್ಯ ಬಿಗಿನಿಂಗಲ್ಲಿಗೆ ಈ ಥರ ಹೇರ್ ಗೀರೆಲ್ಲ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು. ಯಾರು ನೋಡು ಅರ್ಜುನ್ ಜನ್ಯನ ಥರ ಅವ್ನು ಸರಿ ಡೈಲಾಗ್ ಹೇಳ್ಬಿಡಪ್ಪ ಅಂದೆ. ಸೊ ಹಾಗಾಗಿ ಅರ್ಜುನ್ ಜನ್ಯ ನನ್ನ ಪ್ರೀತಿಯಿಂದ ಹೇಳಿರೋದು ಇಡೀ ಥಿಯೇಟ್ರ್ ನಗುತ್ತೆ. ಸೊ ನನಗೆ ಸಿಟ್ಟಿಲ್ಲ, ಲವ್ ಇದೆ. ಲವ್ ಇರೋದಕ್ಕೆ ಆ ವರ್ಡ್ ಹೇಳ್ಸಿದ್ದೀನಿ. ದುಶ್ಮನ್ಗಳ ಹೆಸರೇ ಹೇಳ್ಸಲ್ಲ, ಹೊಡಿತಾ ಇರ್ತೀವಿ. ಇಲ್ಲಿ ಕೆಲವೊಂದು ಡೈಲಾಗ್ಸ್ ಅಲ್ಲಿ ಬೇರೆಯವ್ರಿಗೆ ಏನಾದ್ರು ಕೌಂಟರ್ ಕೊಡೋಕ್ಕೆ ಯಾರಿಗೆ ಸರ್? ಯಾರಿಗೆ ಸರ್? ನಾನು ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದರೆ ಯಾರನ್ನೂ ಬಿಡಲಿಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು ಏನು ಹೇಳ್ತಾ ಇದ್ದೀನಿ ಅಂತ. ತಾವೇನು ಕೇಳಿದ್ರಿ ಅಂತ ನನಗೆ ಗೊತ್ತು. ಯಾಕೆಂದರೆ ಅದು ಕೂಡ ಒಂದು ಕಪ್ಪು ಚುಕ್ಕೆನೆ. ಡ್ರಗ್ ಅನ್ನೋ ವಿಷಯ ಏನು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಓಡಾಡಿತ್ತು, ಅದೊಂದು ಕಪ್ಪು ಚುಕ್ಕೆನೆ. ಅದನ್ನು ಒಂದೇ ಪಾಯಿಂಟಲ್ಲಿ ಮುಗಿಸಿದ್ದೀನಿ. ಯಾವುದಪ್ಪ? ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಹೇಳ್ಬೋದು ನಾನು. ನಾವು ಎಲ್ರಿಗೂ ಒಳ್ಳೇದಾಗಲಿ ಅಂತ. ಎಲ್ಲ ಒಳ್ಳೆಯ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತೆ ಅಷ್ಟೇ. ಕೇಳಿ ಇನ್ನೇನು ಕೇಳಿ, ದಯಮಾಡಿ ಕೇಳಿ ಅಪ್ಪ. ಅವರಿದ್ದಾರೆ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು. ನಾವಿಲ್ಲ, ನಾವು ಹಂಗಿಲ್ಲ. ಅವರಾದ್ರೆ ಹೇಳ್ತಾರೆ ಚೆನ್ನಾಗಿ. ಎನಿ ಕ್ವೆಶನ್ ಸರ್ ಪ್ಲೀಸ್? ಗ್ರೂಪ್ ಹಾಕೊಂಬಿಡೋಣ. ಎಷ್ಟು ಚೆನ್ನಾಗಿ ಅಂದರು ಅವ್ರೀಗ ನಮ್ಮ ಇವರು. ಒಂದು ಗ್ರೂಪ್ ಹಾಕೊಂಬಿಡೋಣ ವಿಜಿ ಅಂದರು. ನಾನು ಸೋಲೋ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಸಹಾಯ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ. ಎಲ್ಲ ಮಾಧ್ಯಮದವ್ರು ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಆಗ್ಬೋದು, ಯಾರೇ ಆಗ್ಬೋದು. ನನಗೆ ಪತ್ರಿಕಾ ಮಾಧ್ಯಮ ಯಾವತ್ತಿದ್ರೂ ನಿಮ್ಮನ್ನೆಲ್ಲ ಕಂಡಾಗ ನನಗೆ, ಯಾಕೆಂದರೆ ಅವಾಗ ನಾವು ದುನಿಯಾ ಶುರು ಮಾಡಿದಾಗ 2 TV ಚಾನೆಲ್ಸ್ ಇತ್ತು. ಒಂದು TV9 ಮತ್ತು ಇನ್ನೊಂದು ಇತ್ತು. ಅದು ಬಿಟ್ಟರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಪಾಪ ಬಂದವರೆಲ್ಲ ನೀವೇ.
ಆಮೇಲೆ ಎಲ್ಲ ಮಾಧ್ಯಮಗಳು ಬಂತು, ಸಹಾಯ ಮಾಡ್ತು. ನಿಮ್ಮ ಬರವಣಿಗೆಯಲ್ಲಿ ಶಕ್ತಿ ಇದೆ. ದಯಮಾಡಿ ಮಕ್ಕಳಲ್ಲಿ ಹಬ್ಬುತ್ತಿರುವ HIV ಪಾಸಿಟಿವ್ ಬಗ್ಗೆ ನೀವು ಪೋಷಕರಿಗೆ ಮತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಸೂಕ್ಷ್ಮವಾಗಿ ತಿಳಿಸಿ. ಇದನ್ನು ನಾವು ನಾಶಗೊಳಿಸದೆ ಹೋದರೆ ನಾನು ಮತ್ತೆ ಒಂದು ಅಂದ್ಕೊಂಡಿದ್ದೀನಿ, ಇಡೀ ನಮ್ಮ ತಂಡ ಬಹುಶಃ ಇದನ್ನೊಂದು ಸಾತ್ವಿಕವಾಗಿ ಹೆಲ್ತಿಯಾಗಿ ಒಂದು ಹೋರಾಟವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತೀವಿ ಅಂತ ಏನು ಹೇಳ್ತೀರಪ್ಪ ನೀವೆಲ್ಲ? ಡೆಫಿನೆಟಾಗಿ ಮಾಡ್ತೀವಿ. ನಮ್ಮ ಭೀಮಾ ತಂಡ ಗೆಲುವು ತಂದು ಕೊಟ್ಟು ತಂಡದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತೇನಮ್ಮ ನಾನು ದಯಮಾಡಿ ನಿಮ್ಮನ್ನು ಬೇಡ್ಕೋತೀನಿ. TV ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ ಒಂದೊಂದೇ ತುಣುಕುಗಳನ್ನ ಹಾಕ್ತಾ ಹೋಗ್ತೀನಿ. ಎಲ್ಲ ಯಾರ್ಯಾರು ಇವತ್ತು ನೊಂದಿದ್ದಾರೆ ಅವ್ರದ್ದೆಲ್ಲಾನು